ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ, ನಿನ್ನ ದಾಸನು ಮರೆಸಿ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ, ವಾಕ್ಯಕ್ಕಾಗಿ ಬದುಕುವಂತೆ ಕೃಪೆ ಮಾಡಬೇಕೆಂದು ಯೇಸು ಎಂಬ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ಒಂದು ಅಮೂಲ್ಯವಾದ ದಿವಸವನ್ನು ನಾವು ಆಚರಿಸುವುದಕ್ಕಾಗಿ ನಾವು ಭಾನುವಾರ ಕೂಡ್ತೀವಿ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರಿಸಿ ಶುಭವನ್ನು ಕೋರುತ್ತೇನೆ. ಒಂದು ಕಾಲ ಇತ್ತು, ಬೈಬಲ್ ನಾವು ತಗೋಬೇಕು ಅಂತ ಹೇಳಿದ್ರೆ 3 ಲಕ್ಷ ಖರ್ಚಾಗ್ತಿತ್ತು. ಎಷ್ಟು ಖರ್ಚಾಗ್ತಿತ್ತು? 3 ಲಕ್ಷ. ನಂತರ ದಾಹವುಳ್ಳ ಸೇವಕರು ಉಂಟಾದರು, ಅನೇಕ ಭಕ್ತರು ಉಂಟಾದರು. ಅವರ ಶ್ರಮೆ, ಪ್ರಯತ್ನ, ಪ್ರಾಣ ತ್ಯಾಗದ ನಂತರ ಇಂದು ನಾವೆಲ್ಲ ಈ ಸತ್ಯವೇದನ 1000 ರೂಪಾಯಿಗೆ ಪಡೆದುಕೊಳ್ಳುವಂತೆ ಇವತ್ತು ನಮಗೆ ಅವಕಾಶ ಆಯಿತು. ಎಷ್ಟು ರೂಪಾಯಿಗೆ? 1000 ರೂಪಾಯಿಗೆ. ಆದರೆ ಇದನ್ನು ಕೂಡ ನಾವು ತೆಗೆದುಕೊಳ್ಳೋಕ್ಕೆ ಕಷ್ಟಪಡ್ತೀವಿ ಕೆಲವು ಸಮಯ. ನಮಗಿರುವಂಥ ಈ 60ರಿಂದ 80 ವರ್ಷದ ಕಾಲ ನಾವೊಂದು ಮುದ್ರೆ ಪಡೆದುಕೊಂಡು ನಿತ್ಯ ಜೀವದ ಕಡೆಗೆ ನಾವು ಸೇರಬೇಕು. ಎಷ್ಟು ವರ್ಷದಲ್ಲಿ? 60ರಿಂದ 80 ವರ್ಷ ಬದುಕ್ತೀವಿ ಅಷ್ಟೇ. ಆದರೆ ಆ ಸಮಯದಲ್ಲಿ ಒಂದು ಮುದ್ರೆ ಹೊಂದಿ ನಾವು ನಿತ್ಯ ಜೀವನ ಪಡಿಬೇಕು. ಮುದ್ರೆ ಹೊಂದಲು ನಾವು ಆತನಿಗೆ ಮೆಚ್ಚುಗೆಯಾಗಿ ಬದುಕಬೇಕು. ಮುದ್ರೆ ಹೊಂದೋದಕ್ಕೆ ನಾವೇನು ಮಾಡಬೇಕು? ಅದಕ್ಕೇ ಮುದ್ರೆ ಹಾಕಲ್ಪಟ್ಟಿದ್ದೀರಲ್ಲ, ಪವಿತ್ರಾತ್ಮನಿಂದ ನೀವು ಮುದ್ರೆ ಹಾಕಲ್ಪಟ್ಟಿದ್ದೀರಲ್ಲ ಅಂತೇಳಿ ವಾಕ್ಯ ಹೇಳಲ್ಪಟ್ಟಿದೆ. ಮೆಚ್ಚುಗೆಯಾಗಿ ಅಂದರೆ ಆತನ ಉದ್ದೇಶವನ್ನು ನಾವು ನೆರವೇರಿಸೋರಾಗಿರಬೇಕು. ಆತನ ಚಿತ್ತಾನುಸಾರ ನಾವು ಬದುಕಿದರೆ ಮುದ್ರೆ ಹೊಂದಲು ಸಾಧ್ಯ. ಮೊದಲನೇದಾಗಿ ಮೆಚ್ಚುಗೆ ಆಗಬೇಕು. ಮೆಚ್ಚುಗೆ ಆಗಬೇಕು ಅಂದರೆ ಆತನ ಉದ್ದೇಶವನ್ನು ನೆರವೇರಿಸಬೇಕು. ಆತನ ಉದ್ದೇಶವನ್ನು ನೆರವೇರಿಸಬೇಕು ಅಂದರೆ ಆತನ ಚಿತ್ತಾನುಸಾರ ನಾವು ಬದುಕಬೇಕು. ಆಗ ಮುದ್ರೆ ಹೊಂದಲು ಸಾಧ್ಯ. ಅಂದರೆ ಅಂಥ ವ್ಯಕ್ತಿ ಒಬ್ಬರು ಸತ್ಯವೇದಲ್ಲಿ ಕಾಣಲ್ಪಡ್ತಾರೆ. ಸುಮಾರು ಜನ ಇದ್ದಾರೆ. ಅದರಲ್ಲಿ ದೇವರು ಒಬ್ಬನ ಮಾತ್ರ ಏನಂತ ಹೇಳ್ತಾರೆ ಅಂದರೆ, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂದು ಹೇಳ್ತಾರೆ. ಅವನು ಯಾರಂತ? ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಅಂಥೇಳಿ ಹೇಳ್ತಾರೆ. ಲೋಕದಲ್ಲಿ ನಾವು ಬಿದ್ದು ಹೋಗುವಂತೆ, ಅಂದರೆ ಭಕ್ತಿಯಲ್ಲಿ ಬಿದ್ದು ಹೋಗೋ ಥರ ಸುಮಾರು ವಿಷಯಗಳು, ಅನೇಕ ಕಾರ್ಯಗಳು ನಮ್ಮನ್ನು ಆವರಿಸ್ಕೊಂಡಿರ್ತವೆ. ಆದರೆ ನಾವು ಭಕ್ತಿನ ಕಾಪಾಡಿಕೊಳ್ಬೇಕು. ಎಲ್ಲಿವರೆಗೆ? ಜೀವ ಇರೋವರೆಗೆ. ಎಲ್ಲಿವರೆಗೆ? ಈಗ ವಾಗ್ದಾನ ಏನಂತ ಹೇಳ್ಪಟ್ಟಿದೆ? ಜೀವ ಮರಣ ನಾಲಿಗೆಯಲ್ಲಿದೆ ಅಂತ ಹೇಳ್ತಾರೆ. ಅವಾಗ ನಾನು ಜೀವ ಇರೋವರೆಗೂ ನಾನು ಯಾವುದನ್ನು ಕಾಪಾಡ್ಕೊಳ್ಬೇಕು? ನಾನು ನಾಲಿಗೆನ ಕಾಪಾಡ್ಕೊಂಡು, ನಾಲಿಗೆನ ಕಾಪಾಡಿಕೊಂಡ್ರೆ ಲೋಕದಲ್ಲಿ ಲೋಕದ ಒಂದು ಕಾರ್ಯಗಳಿಗೆ, ವಿಷಯಗಳಿಗೆ ನಾನು ಬೀಳದಂತೆ, ಬಿದ್ದು ಹೋಗೋದಂತೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಸತ್ತ ನಂತರ, ಒಂದು ವೇಳೆ ಸತ್ತ ನಂತರ ಆ ಭಕ್ತಿನ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯನಾ? ಭಕ್ತಿ ಮಾಡೋಕ್ಕೇನಾರ ಸಾಧ್ಯನಾ? ಸತ್ತ ನಂತರ ಏನಾಗೋಯ್ತು? ಮುಗಿದೋಯ್ತು, ಅಲ್ಲಿಗೆ ಚಾಪ್ಟ್ರು ಕ್ಲೋಸ್ ಆಗೋಯ್ತು. ಸೊ ಆ ಶರೀರದಲ್ಲಿ ಬಲ ಇರೋವಾಗಲೇ, ನಮ್ಮ ಶರೀರದಲ್ಲಿ ಎಷ್ಟು ಬಲ ಇದೆಯೋ ಆ ಬಲ ಇರೋವಾಗಲೇ ನಾವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಉದಾಹರಣೆಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಬೆಳಕು ಇದ್ದಾಗಲೇ ಮನೆಯನ್ನು ಶುದ್ಧ ಮಾಡಿಕೊಳ್ಬೇಕು ಅಂತ ಹೇಳಲ್ಪಡ್ತಾರೆ. ಯಾವುದಿದ್ದಾಗ? ಅಂದರೆ ದೇವರಿರುವಾಗಲೇ ನಿಮ್ಮನ್ನು ಶುದ್ಧ ಮಾಡಿಕೊಳ್ಬೇಕು. ದೇವರು ಇವಾಗ ನಿಮ್ಮ ಹತ್ರ ಇದ್ದಾರೆ, ನಿಮ್ಮ ಜೊತೆಗಿರ್ತಾರೆ, ವಾಸ ಮಾಡ್ತಾರೆ. ನ್ಯಾಯಾಧಿಪತಿಯಾಗಿ ಬಂದಾಗ ಸಾಧ್ಯನಾ? ಅವಾಗ ನ್ಯಾಯಾಧಿಪತಿಯಾಗಿ ಬರುವಾಗ ಸಾಧ್ಯ ಇಲ್ಲ. ಒಂದು ಫೈನ್ ಡೇ ಇದೆ, ಆ ದಿವಸ ಮುಂದೆ ನಿಂತ್ಕೊಳ್ಬೇಕು, ಎಲ್ಲರ ಕೈ ಕಟ್ಕೊಂಡು ನಿಂತ್ಕೊಳ್ಳೇಬೇಕು. ಆ ದಿವಸ ಏನೇ ಆದರೂ ಅಂದ್ರೆ ನಮಗೊಂದು ಗುರಿ ಮುಟ್ಟಬೇಕು ಅನ್ನೋ ಛಲ ಬರಬೇಕು. ಮೊದಲನೇದಾಗಿ ನಾವೇನು ಮಾಡಬೇಕು? ಆ ಗುರಿ ಮುಟ್ಟಬೇಕಪ್ಪ. ಆ ಫೈನ್ ಡೇ ನಾನು ಹೋಗೋವಾಗ, ನಾನು ದೇವರ ಹತ್ರ ನಿಂತ್ಕೊಳ್ಳುವಾಗ ನಾನು ಯಾವ ರೀತಿಯಾಗಿರಬೇಕು ಅಂದರೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರುವನಾಗು ಅಂತ ಹೇಳಬೇಕು. ಅಂದರೆ ಆ ಸೌಭಾಗ್ಯಕ್ಕೆ ನಾವು ಹೋಗಬೇಕು, ನಿತ್ಯ ಜೀವಕ್ಕೆ ನಾವು ಹೋಗಬೇಕು. ಆ ಸಮಯ ಬಂದಾಗ ನಾವೇನು ಮಾಡಬೇಕು? ಅದಕ್ಕೆ ಮಾಡಬೇಕಾಗಿರೋದು ಒಂದು ಗುರಿ ಇಟ್ಕೊಳ್ಬೇಕು, ಒಂದು ಛಲ ಇರಬೇಕು ನಮಗೆ. ಆ ಗುರಿ ಇಟ್ಟು ನಾವು ಓಡಬೇಕು. ಪೌಲ ಹೇಳ್ತಾನೆ 1 ಕೊರಿಂಥದವರೆಗೆ 9ನೇ ಅಧ್ಯಾಯದಲ್ಲಿ 19ನೇ ವಾಕ್ಯವನ್ನು ನಾವು ಗಮನಿಸುವಾಗ, 1 ಕೊರಿಂಥದವರೆಗೆ 9ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾನು ಓದ್ತೀನಿ, ಗಮನ ಇಟ್ಟು ಕೇಳಿ. ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ
ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಅವನು ಹೇಳ್ತಾನೆ, ಸ್ವತಂತ್ರನಾಗಿದ್ದರು. ಇವತ್ತು ಈ ಮಾತು ಅನೇಕರಿಗಿದೆ, ನಮಗೇನು ಫ್ರೀಡಮ್ ಇಲ್ವೇನ್ರಿ, ನಮಗೇನು ಸ್ವತಂತ್ರ ಇಲ್ವಾ, ನಾವು ಬದುಕೋದಕ್ಕೆ ಅರ್ಹತೆ ಇಲ್ವಾ, ನಮಗೇನು ಸ್ವತಂತ್ರ ಇಲ್ವಾ ಅಂತಾರೆ. ಇಲ್ಲಿ ಪೌಲನ್ ಹೇಳ್ತಾನೆ, ನಾನು ಸ್ವತಂತ್ರನಾಗಿದ್ದರೂ ಕೂಡ ಅವನಿಗೆ ಯಾರು ಅಡ್ಡಿಪಡಿಸೋರು ಇರಲಿಲ್ಲ, ಅವನ ತಡೆ ಮಾಡೋರೇ ಇರಲಿಲ್ಲ, ಅವನ ಪ್ರಶ್ನೆ ಮಾಡೋರೇ ಇರಲಿಲ್ಲ. ಆದರೆ ಅವನು ಹೇಳ್ತಾನೆ, ನಾನು ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕಂತ. ಏನು ಮಾಡಬೇಕಂತ? ಸಂಪಾದಿಸಿಕೊಳ್ಳಬೇಕಂತ ಅವನು ಮಾಡಿದ್ದೇನು ಗೊತ್ತಾ? ಎಲ್ಲರಿಗೂ ಅಧೀನ ಮಾಡಿದನು. ಅಂದರೆ ಅಷ್ಟು ತಾಳ್ಮೆಯಿಂದ ತಗ್ಗಿಸ್ಕೊಂಡ ತಾನನ್ನು ಪೌಲನು ತಗ್ಗಿಸಿಕೊಂಡ ಅಂತ ಹೇಳ್ತೀವಿ. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತನಾದೆನು. ನಾನು ನಿಯಮಗಳಿಗೆ ಅಧೀನನಲ್ಲದವನಾದರೂ, ಚೆನ್ನಾಗಿ ಗಮನಿಸಿ, ನಿಯಮಗಳಿಗೆ ಅಧೀನನಲ್ಲದವನಾದರೂ ಅಂದರೆ ನಿಮ್ಮ ವಾಕ್ಯದ ದೆಸೆ ಹೆಂಗಿರಬೇಕು ಅನ್ನೋದು ತಿಳ್ಕೊಳ್ಳಿ. ಧರ್ಮಶಾಸ್ತ್ರ ಒಂದಿತ್ತು, ಏನಿತ್ತು? ಧರ್ಮಶಾಸ್ತ್ರ, ತೋರ ಇತ್ತಲ್ಲ, ಆ ನಿಯಮಗಳಿಗೆ ನಾನು ಅಧೀನನಲ್ಲ. ಯಾಕಂದರೆ ಏನು, ಕ್ರಿಸ್ತನನ್ನು ಅರಿತಿದ್ದ ಪೌಲ, ಕ್ರಿಸ್ತನನ್ನು ಅರಿತಿದ್ದಿನಿಂದ, ಆತನು ಕ್ರಿಸ್ತನ ಹಿಂಬಾಲಕನಾಗಿದ್ದರಿಂದ ನಾನು ಧರ್ಮಶಾಸ್ತ್ರ ನಿಯಮಗಳಿಗೆ ಅಧೀನನಲ್ಲ, ನಾನು ಕೃಪಾ ಶಕ್ತಿಗೆ ಅಧೀನನಾದವನು. ಅದರಿಂದ ಅವನು ಹೇಳ್ತಾನೆ, ಯಹೂದ್ಯರಿಗೆ ಯಹೂದ್ಯನ ಅಂತಾದೆನು, ನಾನು ನಿಯಮಗಳಿಗೆ ಅಧೀನನಲ್ಲವನಾದರೂ ನಿಯಮಗಳಿಗೆ ಅಧೀನರಾದೆನು, ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ಅವ್ರನ್ನ ಸಂಪಾದಿಸಬೇಕು. ಯಾರಿಗೆ? ಧರ್ಮಶಾಸ್ತ್ರಕ್ಕೆ ಅಧೀನರಾಗಿವ್ರನ್ನ ಸಂಪಾದಿಸೋಕ್ಕೋಸ್ಕರ ನಾನು ಅಧೀನನಲ್ಲದವನಾದರೂ ಕೂಡ ಏನು ಮಾಡ್ತೀನಿ? ಅವ್ರಿಗೆ ಅಧೀನನಾಗ್ತೀನಿ. ಎಂಥ ಒಂದು ಮಾತುಗಳನ್ನ ಅವನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ನೋಡಿ. ನಂತರ ಹೇಳಲ್ಪಡ್ತಾ ಇದೆ ಅಲ್ಲಿ, ನಿಯಮ ಇಲ್ಲದನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರು ನಿಯಮವಿಲ್ಲದವಂತಾದೆನು, ಬಲವಿಲ್ಲದವನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದವನಾದೆನು. ಯಾವ ವಿಧದಲ್ಲಿ ಆದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೆ ಎಂತೆಂಥವನಾಗಿರಬೇಕೋ ಅಂತಂಥವನಾಗಿದ್ದೇನೆ. ನಾನು ಇತರರ ಸಂಗಡ ಸುವಾರ್ತೆಯ ಫಲದಲ್ಲಿ ಪಾಲುಗಾರರಾಗಬೇಕೆಂದು ಇದೆಲ್ಲವನ್ನು ಸುವಾರ್ತೆಗೋಸ್ಕರವೇ ಮಾಡುತ್ತೇನೆ. ಎಲ್ಲವೂ ಸುವಾರ್ತೆಗೋಸ್ಕರ ಮಾಡ್ತಾರೆ. ಈಗ ಹೇಳ್ತಾ ಇದ್ದಾನೆ, ನನಗೊಂದು ಗುರಿ ಇದೆ. ಏನು ಗುರಿ ಹೇಳ್ತಾನೆ? ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಒಬ್ಬರಿಗೆ ತಾನೇ ಪ್ರೈಸ್ ಸಿಗೋದು. ನಾವು ಆ ರೀತಿ ಓಡಬೇಕು. ಆ ಒಬ್ಬನೇ ನಾನೇ ಆಗಿರಬೇಕು. ಪ್ರತಿಯೊಬ್ಬರು ಹಂಗೆ ಅನ್ಬೇಕು. ನಾನು ಅನ್ಬೇಕು, ನೀವು ಹಂಗೆ ಅನ್ಬೇಕು. ಆ ಪ್ರೈಸ್ ನನಗೆ ಬರಬೇಕು, ಆ ಬಿರುದು ನನಗೆ ಬೇಕು ಅಂತ ಓಡಬೇಕು. ನೀವು ಆ ರೀತಿ ಓಡುವಾಗ ಅದರಲ್ಲಿ ಓಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರ್ತಾರೆ. ಅಂದರೆ ಇದಕ್ಕೆ ಒಂದು ಲಿಮಿಟ್ ಇಟ್ಕೊಂಡು ಅವ್ರು ಓಡ್ತಾ ಇರ್ತಾರೆ. ಇಲ್ಲಿ ಅವನು ಹೇಳ್ತಾನೆ, ಪೌಲನು ಹೇಳ್ತಾನೆ, ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ಸಾಧನೆ, ಅವ್ರು ಬಾಡಿ ಹೋಗುವ ಬಿರುದು, ನಾಳೆ ಬಿರುದು ಕಾಣಿಸಲ್ಲ, ಅದು ಬಾಡಿ ಹೋಗುತ್ತೆ, ಅದಕ್ಕೆ ಹೋರಾಡ್ತಿದ್ದಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ, ಏನಂತ ಹೇಳ್ತಾನೆ? ಗುರಿ ಗೊತ್ತಿದ್ದಲ್ಲವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ಅವರಿಗೆ ಗುರಿ ಗೊತ್ತಿಲ್ಲ, ಆದರೆ ನನಗೆ ಗುರಿ ಗೊತ್ತಿದೆ. ಯಾವ ಗುರಿ? ನಾನು ನಿತ್ಯ ಜೀವನ ಪಡಿಬೇಕು. ಸೊ ಇವತ್ತು ನಾವು ತಿಳ್ಕೋಬೇಕು, ಆ ಗುರಿನ ತಿಳ್ಕೋಬೇಕು. ಹೇಗೆ ತಿಳ್ಕೊಳ್ಳೋದು? ಭಕ್ತಿನ ಕಾಪಾಡ್ಕೊಳ್ಬೇಕು. ಜೀವ ಇರೋವಾಗಲೇ ಅದನ್ನು ಕಾಪಾಡ್ಕೊಳ್ಬೇಕು. ಜೀವ ಇರೋವಾಗಲೇ ಅಂತ ಹೇಳಿದ್ರೆ ಆ ಭಕ್ತಿನ ಹೇಗೆ ಕಾಪಾಡ್ಕೊಳ್ಳೋದು? ಮೆಚ್ಚಿಸುವರಾಗಿರಬೇಕು, ದೇವರ ಉದ್ದೇಶವನ್ನು ನೆರವೇರಿಸುವರಾಗಿರಬೇಕು, ಆತನ ಚಿತ್ತಾನುಸಾರ ಬದುಕಬೇಕು. ಆ ಚಿತ್ತಾನುಸಾರ ಬದುಕೋದಕ್ಕೆ ಒಂದು ಗುರಿ ಬೇಕು. ಅದು ಗುರಿ ನಾನು ಮುಟ್ಟೋವರೆಗೂ ಏನು ಮಾಡಬೇಕು? ಓಡ್ತಾ ಇರಬೇಕು. ಆ ಗುರಿ ಯಾವ ರೀತಿ ಇರುತ್ತೆ? ಯಾಕಂದರೆ ಗುರಿಯ ಮೂಲ ಒಂದು ಸೂತ್ರ ಒಂದೇ ಒಂದು, ಅದೇನೆಂದರೆ ನಾವೆಲ್ಲ ಒಂದೇ ಒಂದು ಸೂತ್ರ ಇದೆ ಆ ಗುರಿನ ತಿಳ್ಕೊಳ್ಳೋದಕ್ಕೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 15ನೇ ವಾಕ್ಯ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಇವಾಗ ನಾವೇನು ಗುರಿ ಅಂದರೆ, ನಮಗೋಸ್ಕರ ಒಬ್ಬರು ಸತ್ತಿದ್ದಾರೆ, ಇನ್ಮೇಲೆ ನಮ್ಮ ಬದುಕು ಅವರಿಗೋಸ್ಕರ. ಇಲ್ಲಿರೋರೆಲ್ಲ ಎಷ್ಟು ಜನ ನಿಮ್ಮ ಕುಟುಂಬದ ಮೇಲೆ ಇರೋರ ಮೇಲೆ ಹೇಳ್ತೀರ? ಈ ಉದಾಹರಣೆ ಹೇಳ್ತೀನಿ. ನಮ್ಮ ದೀಪಮ್ಮ ಕೇಳಿದ್ರೆ, ನಾನು ಬದುಕ್ತಿರೋದೇ ನನ್ನ ಮಗ ಚಾಂದ್ರಗೋಸ್ಕರ.
ಹೇಳಿಲ್ಲ ನಮ್ಮ ಮೂರ್ತಿ. ನಮ್ಮನ್ನು ಕೇಳಿದ್ರು ಹೇಳ್ತಾರೆ, ನಾನು ಬದುಕ್ತಿರೋದೇ ನಮ್ಮ ಮಕ್ಕಳಿಗೋಸ್ಕರ ಅಂತ. ಹೇಳ್ತೀವೋ ಇಲ್ವೋ ನಾವೆಲ್ಲ? ಸಹಜವಾಗಿ ನಮ್ಮ ಬದುಕುಗಳಲ್ಲಿ ನಮ್ಮ ಮಾತಿನಲ್ಲಿ ಏನು ಬರುತ್ತೆ? ನಾನು ಬದುಕ್ತಿರೋದೇ ತಾಯಿ ಆದರೆ ಮಗನಂತ ಹೇಳ್ತಾಳೆ, ತಂದೆ ಆದರೆ ಮಗಳಿಗೋಸ್ಕರ. ಸೊ ಒಟ್ಟಿನಲ್ಲಿ ದೇವರಿಗೆ ಆಗಿರೋ ಬದುಕೋರಿಲ್ಲ ಇವಾಗ. ಇವತ್ತು ನಮ್ಮ ಗುರಿ ಬದಲಾಗದೆ ನಾವು ಇದನ್ನು ತಿಳ್ಕೋಬೇಕು. ಹಾಗಂತ ನಿಮ್ಮ ಮಕ್ಕಳನ್ನು ಕೈ ಬಿಟ್ಬಿಡಿ ಅಂತ ಹೇಳಿಲ್ಲ ದೇವರು. ಆಮೇಲೆ ಹಂಗಾರೆ ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಬರೀ ದೇವರು ಹಿಡ್ಕೋಬೇಕಾ ಅಂತೆಲ್ಲ ಪ್ರಶ್ನೆ ಮಾಡಬೇಡಿ. ದೇವರು ಏನಂತ ಹೇಳ್ತಾರೆ, ಅವರಿಗೋಸ್ಕರ ನೀವು ಬದುಕಬೇಕು, ಹಾಗೆ ಎಲ್ಲರೂ ಕಾಪಾಡಿಕೊಳ್ಬೇಕು. ಅವ್ರು ಹೇಳ್ತಾರೆ, ಸತ್ತು ಎದ್ದು ಬಂದಾತನಿಗಾಗಿ ನಾವು ಜೀವಿಸ್ಬೇಕು. ನಮಗೋಸ್ಕರ ಸತ್ತು ಎದ್ದು ಬಂದ ಈ ಗುರಿ ನಮ್ಗೆ ಗೊತ್ತಿರಬೇಕು. ಈಗ ಇದು ಗುರಿ ಗೊತ್ತಿದ್ದ ಮೇಲೆ ಕೂಡಲೇ ನಾವು ನೆನೆಸೋ ಒಂದು ವಾಕ್ಯ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಅವ್ರನ್ನ ಆರಿಸ್ಕೊಂಡಿಲ್ಲ, ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ. ಈ ಮಾತು ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯನ ಒಬ್ರು ಇಟ್ಕೊಳ್ಳಿ. ಇನ್ನೊಬ್ಬರು 1 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ ಇಟ್ಕೊಳ್ಳಿ. ಮೊದಲನೇದು ಯೋಹನ ಬರೆದ ಸುವಾರ್ತೆ 15, 16ನ ಒಬ್ರು ಇಟ್ಕೊಳ್ಳಿ. ನಾನು ಹೇಳೋವಾಗ ಹೋದ್ರಿ 15, 16. ಇನ್ನೊಬ್ಬರು 1 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯನ ನಾವು ಅದರಲ್ಲಿ ನೋಡಬೇಕು. ಈಗ ಒಬ್ಬರು ಓದಿ 15, 16. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಈಗ ಅದಕ್ಕಿಂತ ಮುಂದೆ ಒಂದು ಪದ ಇದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ಈ ಪದ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲೇನದು ಹೇಳಲ್ಪಟ್ಟಿದೆ, ನೀವು ನನ್ನನ್ನು ಆರಿಸಿ ಅಂದರೆ ದೇವರು ಹೇಳ್ತಿದ್ದಾರೆ, ನೀವು ನನ್ನ ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಈ ಪದನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈಗ 1 ಪೇತ್ರ ಬರೆದ 1ನೇ ಪತ್ರಿಕೆ 2ನೇ ವಾಕ್ಯ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ಹೆಸರಿನಿಂದ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ಸಾಕು, ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ, ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ, ಅಲ್ಲಿ ಆರಿಸಿಕೊಂಡವರಾಗಿ. ಈಗ ಆರಿಸಿಕೊಂಡವರು ಪ್ರತಿಷ್ಠಿಸಲ್ಪಟ್ಟವರು ಎರಡಕ್ಕೂ ವ್ಯತ್ಯಾಸ ಗೊತ್ತಿರಬೇಕಲ್ಲ. ಈಗ ಆರಿಸಿಕೊಂಡಿದ್ದಾರೆ ದೇವರು ನಮ್ಮನ್ನು, ಹಾಗೆ ಪವಿತ್ರಾತ್ಮನಿಂದ ನಾವು ಪ್ರತಿಷ್ಠಿಸಲ್ಪಡಬೇಕು. ಏನು ಮಾಡಬೇಕು? ಪ್ರತಿಷ್ಠಿಸಲ್ಪಡಬೇಕು. ಪ್ರತಿಷ್ಠೆ ಅಂತ ಗೊತ್ತಾಗುತ್ತಾ? ಮಕ್ಕಳನ್ನ ತಗೊಂಬಂದು, ಚಿಕ್ಕ ಮಕ್ಕಳನ್ನ ತಗೊಂಬಂದು ದೇವರ ಸನ್ನಿಧಾನಕ್ಕೆ ಪ್ರತಿಷ್ಠೆ ಮಾಡ್ತಾರೆ. ಏನಂತ? ಹೆಸರಿನ ಮೂಲಕ ಏನಂತ ಹೆಸರಿಟ್ಟು, ಇದು ದೇವರ ಮಗು ಅಂಥೇಳಿ ಆ ಒಂದು ಹೆಸರನ್ನ ಇಟ್ಟು ಪ್ರತಿಷ್ಠೆ ಮಾಡ್ತಾರೆ. ವಯಸ್ಸು ಬಂದ ಮೇಲೆ ಆ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ಅಂದರೆ ಕೆಲವು ಸಂಪ್ರದಾಯ ಇವತ್ತು ಮಕ್ಕಳನ್ನಲ್ಲೇ ಚಿಮುಕಿಸಿ ದೀಕ್ಷಾ ಸ್ನಾನ ಮಾಡಿಬಿಡ್ತಾರೆ. ಪ್ರತಿಷ್ಠೆನೋ ದೀಕ್ಷಾ ಸ್ನಾನ ಎರಡು ಒಂದೇ ಮಾಡಿಬಿಡ್ತಾರೆ. ಆದರೆ ಚಿಕ್ಕ ಮಕ್ಕಳಲ್ಲಿ ಮಾಡೋದು ಅದೇನದು? ಪ್ರತಿಷ್ಠೆ. ದೊಡ್ಡವರಾದ ಮೇಲೆ ಮಾಡೋದು ದೀಕ್ಷಾ ಸ್ನಾನ. ಈಗ ಇಲ್ಲಿ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿಲ್ಲ, ನೀವು ನನ್ನ ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳಿರೋ ಮಾತುಗೂ ಪ್ರತಿಷ್ಠಿಸಲ್ಪಟ್ಟಿರೋ ಮಾತು, ಎರಡು ಮಾತುಗೂ ವ್ಯತ್ಯಾಸ ತಿಳಿಬೇಕು. ಇದೇನಂತ ನೋಡಿದ್ರೆ, ಈಗ ನಾವು ಗಮನಿಸಿ, ಆರಿಸಿ ಪ್ರತಿಷ್ಠಿಸಲ್ಪಟ್ಟಿದ್ದು ಯಾವ ಕಾಲದಿಂದ ಈ ಮಾತು ನೋಡಿದ್ರೆ, ಅಂದಿನ ಕಾಲದಲ್ಲಿ ವಿಷಯಗಳನ್ನ ನಾವು ತಿಳಿದುಕೊಂಡ್ರೆ ಅವರು ಆರಿಸಲ್ಪಟ್ಟವರ ಪ್ರತಿಷ್ಠಿಸಲ್ಪಟ್ಟವರು ಅಂತ ಗೊತ್ತಾಗುತ್ತೆ. ಯೇಸು ಕ್ರಿಸ್ತನನ್ನು ತುಂಬ ಜನ ತಿರಸ್ಕಾರ ಮಾಡಿದ್ರು. ಅಂದಿನ ಇಸ್ರಾಯೇಲರ ಕಾಲದಿಂದ ಇಂದಿನವರೆಗೂ ಇದ್ದಾರೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡೋರು. ಇವರು ಯಾರು ಆರಿಸಲ್ಪಟ್ಟವರು ಅಲ್ಲ, ಪ್ರತಿಷ್ಠಿಸಲ್ಪಟ್ಟವರು ಅಲ್ಲ. ದೇವ್ರ ಈ ಮಾತನ್ನು ಹೇಳೋದಕ್ಕೆ ಕಾರಣನ ನೀವು ಉದ್ದೇಶ ತಿಳ್ಕೋಬೇಕು. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಒಂದು ಕಡೆ. ಇನ್ನೊಂದು ಕಡೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ಸೊ ಎರಡು ಪದ ಏನಕ್ಕೆ ಬರೆಸಿದ್ದಾರೆ, ಎರಡು ಸ್ಥಳದಲ್ಲಿ ಯಾಕೆ ಬರೆಸಿದ್ದಾರೆ ಅಂತ ಹೇಳಿದ್ರೆ, ಯೇಸುವನ್ನು ತಿರಸ್ಕರಿಸಿದ ಜನರು ಅಂದಿನ ಇಸ್ರಾಯೇಲರಿಂದ ಇಂದಿನವರೆಗೂ ಇದ್ದಾರೆ.
ಇವತ್ತಿನವರೆಗೂ ಇಸ್ರಾಯೇಲರ ಕುರಿತು ನಾವು ನೋಡುವಾಗ ಒಂದು 2 ಮಾತನ್ನು ನಾನು ಇಸ್ರಾಯೇಲ್ ಕುರಿತು ನಿಮಗೆ ನೆನಪಿಗೆ ತರ್ತೀನಿ. ಇವತ್ತು ನಾವು ಇಸ್ರಾಯೇಲ್ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ಕೂಡ ನಮಗೆ ಇರಬೇಕು, ಅವರ ರಕ್ಷಣೆ ಹೊಂದಬೇಕು. ಯಾರು ಹೊಂದಬೇಕು? ಇಸ್ರಾಯೇಲರು ರಕ್ಷಣೆ ಹೊಂದಬೇಕು. ಅದಕ್ಕೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ತೆಗೆದುಕೊಳ್ಳಿ. ಈ ರೋಮಾಪುರದಲ್ಲಿ 9, 10, 11 3 ಅಧ್ಯಾಯದಲ್ಲೂ ಈ ಇಸ್ರಾಯೇಲರ ಕುರಿತು ಬಹಳವಾಗಿ ಬರೆಯಲ್ಪಟ್ಟಿದೆ. ಇವಾಗ ನಾವು ಅದರಲ್ಲಿ ಒಂದು 2-3 ವಾಕ್ಯ ನಿಮಗೆ ಮುಖ್ಯವಾಗಿ ತೋರಿಸ್ತೀನಿ. ಅಂದಿನ ಇಸ್ರಾಯೇಲರ ಸ್ವಭಾವ ಏನಾಗಿತ್ತು? 9ನೇ ಅಧ್ಯಾಯದಲ್ಲಿ 27ನೇ ವಾಕ್ಯವನ್ನು ಗಮನಿಸುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ, ಇದಲ್ಲದೆ ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ ಕರ್ತನು ಈ ದೇಶದವರ ವಿಷಯ ಪೂರ್ಣವಾಗಿಯೂ ತೀವ್ರವಾಗಿಯೂ ಲೆಕ್ಕವನ್ನು ತೀರಿಸುವುದರಿಂದ, ಈಗ ಚೆನ್ನಾಗಿ ಗಮನಿಸ್ಕೊಳ್ಳಿ, ಇಲ್ಲಿ ಬರೀತಾರೆ, ಇಸ್ರಾಯೇಲರ ಸಂಖ್ಯೆಯು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರೂ ಅವರಲ್ಲಿ ಒಂದು ಅಂಶ ಮಾತ್ರ ರಕ್ಷಣೆ ಹೊಂದುವುದೆಂದು. ಹೆಂಗಿದ್ದಾರೆ ಅಂತ ಅವರು? ಉಸುಬಿನಂತೆ. ಉಸುಬು ಅಂದ್ರೇನು? ಒಟ್ಟು. ಮರಳು ಅರ್ಥ ಆಯ್ತಾ? ಮರಳು ಉಸುಬು 2 ಒಂದೇನೆ, ಆಯ್ತಾ? ಆ ರೀತಿ ಮರಳು ಎಣಿಸೋಕ್ಕಾಗುತ್ತಾ ಯಾರ ಕೈಲಾದ್ರೂ? ಸೊ ಆ ರೀತಿಯಾಗಿ ಇಸ್ರಾಯೇಲರು ಇದ್ದರೂ ಕೂಡ ಅವರಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರಂತೆ? ಒಂದು ಅಂಶ ಮಾತ್ರ ರಕ್ಷಣೆ ಹೊಂದಿದೆ. ಯಾಕಂದರೆ ಅವರು ಯೇಸುವನ್ನು ತಿರಸ್ಕರಿಸಿದರು. ಅವ್ರೇನು ಮಾಡಿದ್ರು? ಯೇಸುವನ್ನು ತಿರಸ್ಕರಿಸಿದ್ರು. ತಿರಸ್ಕರಿಸಿದ ನಿಮಿತ್ತ ಅವರು ಎಡವುವರಾದರು. ಅವರೇನಾದರೂ ಎಡವುವರಾದರು. ಎಡವುವರಾಗಿದ್ದಕ್ಕೆ ಅದೇ ಅಧ್ಯಾಯದಲ್ಲೇ ವಾಕ್ಯನ ಬಲಪಡಿಸ್ತಾರೆ, ದೇವರು ತಿಳಿಯಪಡಿಸ್ತಾರೆ. 30ನೇ ವಾಕ್ಯ ನೋಡಿ, ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯ ಜನರಿಗೆ ನೀತಿ ಅಂದರೆ ನಂಬಿಕೆಯಿಂದುಂಟಾಗುವ ನೀತಿ ದೊರಕಿತು. ನಮಗೆ ನಂಬಿಕೆಯಿಂದ ನೀತಿ ದೊರೆಯಿತು ಅಂತೇಳಿ ನಮ್ಮ ಅನ್ಯರನ್ನು ಕುರಿತು ಹೇಳ್ತಾರೆ. ಆದರೆ ಇಸ್ರಾಯೇಲರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರೂ ಆ ಧರ್ಮವನ್ನು ಹಿಡಿಯಲಾರದೆ ಹೋದರು ಎಂದು ಹೇಳಬೇಕು. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮ ನಿಷ್ಠೆಗಳನ್ನು ಆಧಾರ ಮಾಡಿದ್ದೇ ಕೊಂಡ ಕಾರಣ. ಅವ್ರು ಯಾವುದನ್ನು ಆಧಾರ ಮಾಡಿಕೊಂಡ್ರು? ಧರ್ಮಶಾಸ್ತ್ರ ಐತಲ್ಲ, ಅದು ನೇಮ ನಿಷ್ಠೆಗಳು. ಅದರಲ್ಲಿ ಪಾಪದ ಅರ್ಹ ಹುಟ್ಟುತ್ತೆ, ಪಾಪ ಪರಿಹಾರ ಬರಲ್ಲ. ಧರ್ಮಶಾಸ್ತ್ರದಲ್ಲಿ ಇದ್ದಂಥ ವ್ಯತ್ಯಾಸ. ಧರ್ಮಶಾಸ್ತ್ರನ ನೀನು ತಿಳ್ಕೊಂಡ್ರೆ ಧರ್ಮಶಾಸ್ತ್ರ ಏನು ತಿಳಿಸುತ್ತೆ ಅಂದರೆ ಇಂಥ ಪಾಪಕ್ಕೆ ಇಂಥ ಶಿಕ್ಷೆ, ಇಂಥ ಅಪರಾಧ ಅಂತ ಹೇಳುತ್ತೆ. ಅದರಲ್ಲಿ ಪರಿಹಾರ ಇರಲಿಲ್ಲ. ಆದರೆ ಯೇಸುವನ್ನು ತಿಳಿದುಕೊಂಡ್ರೆ ಪರಿಹಾರ ಇತ್ತು. ಇದನ್ನು ಅವರು ತಿರಸ್ಕರಿಸಿದ್ರು. ಯೇಸುವನ್ನು ಅವರು ತಿರಸ್ಕರಿಸಿದ್ರು. 10ನೇ ಅಧ್ಯಾಯ 1ನೇ ವಾಕ್ಯ ಓದ್ತೀನಿ ಕೇಳಿ. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ ಅಂತ ಹೇಳ್ತಾನೆ ಪೌಲನು ರೋಮಾಪಟ್ಟಣಕ್ಕೆ ಬರೆಯುವಾಗ. ಯಾಕಂದರೆ ರೋಮನರ ಆಳ್ವಿಕೆಯಲ್ಲೇ ಇದು ದೊಡ್ಡ ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದು. ಆ ಸಮಯದಲ್ಲೇ ತುಂಬ ತಿರಸ್ಕಾರ ಉಂಟಾಯಿತು. ಯೇಸುವಿನ ಮಾತು ಅವ್ರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಯೇಸುವಿನ ಬೇಡ ಅಂತ ಹೇಳಿದ್ರು. ಅವ್ರೇನು ಮಾಡಿದ್ರು? ಯೇಸುವನ್ನು ಬೇಡ ಅಂತ ಹೇಳಿದ್ರು. ತನ್ನ ಭಕ್ತರ ಮೂಲಕ, ಪ್ರವಾದಿಗಳ ಮೂಲಕ ತಂದೆಯಾದ ದೇವರು ಎಷ್ಟೋ ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಬರಲಿಲ್ಲ. ಕೊನೆಗೆ ಅವ್ರೇನು ಮಾಡಿದ್ರು ಗೊತ್ತಾ? ತನ್ನ ಮಗನನ್ನೇ ಕಳಿಸಿದ್ರು. ಯಾರನ್ನು ಕಳಿಸಿದ್ರು? ಮಗನನ್ನೇ ಕಳಿಸಿದ್ರು. ಮಗನನ್ನು ಕಳಿಸಿ ಒಂದು ವೇಳೆ ಮಗನಿಗೆ ಬೆಲೆ ಕೊಡ್ಬೋದೇನೋ, ನಮ್ಮನ್ನು ಅವ್ರು ತಿಳಿದುಕೊಳ್ಳೋದಕ್ಕೆ ಸಾಧ್ಯ, ದೇವ್ರು ಯಾರನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಅವ್ರು ನೆನೆಸಿದ್ರೆ ಮಗನನ್ನು ಏನು ಮಾಡಿದ್ರು? ಇವರು ಶಿಲುಬೆಗೆ ಹಾಕಿದ್ರು. ಶಿಲುಬೆಗೆ ಹಾಕಿದ್ರು ಅನ್ನೋದಕ್ಕಿಂತ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೊಲೆ ಮಾಡಿದ್ರು. ಅವ್ರು ಯೇಸು ಕ್ರಿಸ್ತನ ಏನು ಮಾಡಿದ್ರು? ಅವರು ಕೊಲೆ ಮಾಡಿದ್ರು. ಭಯವಿಲ್ಲದೆ ಕೊಲೆ ಮಾಡಿದ್ರು. ಅವರು ಭಯವಿಲ್ಲದೆ ಕೊಲೆ ಮಾಡಿದ್ದು. ಆದರೆ ನಮ್ಮ ಪ್ರಕಾರ ನಾವು ಹೇಳಬೇಕು ಅಂದರೆ ಏನು ಹೇಳ್ತೀವಿ? ಯೇಸು ಕ್ರಿಸ್ತನು ನಮಗೆ, ನಮ್ಮ ಪ್ರಕಾರ ಅವರ ತ್ಯಾಗ, ಪ್ರಕಟಣೆ, ರಕ್ಷಣೆಗಾಗಿ, ವಿಮೋಚನೆಗಾಗಿ ಉಂಟಾದ ಒಂದು ಬಲಿದಾನ ಅಂತ ಹೇಳ್ತೀವಿ ನಾವು. ಆದರೆ ಅವರೇನು ಮಾಡಿ ತಿಳ್ಕೊಂಡ್ರು? ನಮಗೆ ಮುಗೀತು. ಅವರ ತಿರಸ್ಕಾರ ಏನಾಯಿತು ಅಂದರೆ, ಕೊಲೆ ಮಾಡಿದ್ರ ಉದ್ದೇಶ ಏನು ಗೊತ್ತಾ? ನಮಗೆ ಮುಖ್ಯವಾದ ಉದ್ದೇಶ ಅವ್ರಿಗೆ ಏನಿತ್ತು ಅಂದರೆ, ನಮಗೆ ನಷ್ಟ ಆಗ್ತಿದೆ. ಯಾರಿಗೆ? ಪರಿಸಾಯರಿಗೂ ಶಾಸ್ತ್ರಿಗಳಿಗೂ ನಷ್ಟ ಆಗ್ತಿದೆ ಅಂತೆ. ಏನಕ್ಕೆ ನಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಅವರು ಎಲ್ಲವನ್ನ ಆಲಯನ ಏನಂತ ಮಾಡಿದರು? ವ್ಯಾಪಾರ ಸಂತೆ ಮಾಡಿದರು. ಅವ್ರ ಆಲಯವನ್ನು ಏನು ಮಾಡಿದರು? ವ್ಯಾಪಾರ ಸಂತೆ ಮಾಡಿದರು. ದೇವ್ರು ಏನು ಮಾಡಿದ್ರು? ಅಲ್ಲಿ ಹೋಗಿ ನನ್ನದು ಆಲಯ
ಪವಿತ್ರಾಲಯವನ್ನಿಸಿಕೊಳ್ಳುವುದು, ಎಲ್ಲರಿಗೂ ಅದು ಆಲಯವಾಗಿರಬೇಕು ಅಂತ ಹೇಳಿ ಅಲ್ಲೇನು ಮಾಡಿದ್ರು, ಪಾರಿವಾಳ ಮಾರುವವ್ರನ್ನ, ಜಾನುವಾರುಗಳನ್ನ, ಇದನ್ನು ಎಲ್ಲರನ್ನೂ ಬೇಜನೆಲ್ಲ ತಳ್ಳಿ ಕೊರಡೆ ತಗೊಂಡು ಒಡೆದು ಅವ್ರನ್ನ ಆಚೆ ತಳ್ಳಿದ್ರು. ಇವ್ರು ನೋಡಿದ್ರು, ಓಹೋ, ಏಸು ಬಂದರೆ ನಮ್ಮ ವ್ಯಾಪಾರ ಕೆಟ್ಟೋಗುತ್ತೆ, ಏಸು ಬೋಧನೆ ಕೇಳಿದ್ರೆ ನಮ್ಮ ಸಂಪಾದನೆ ಕೆಟ್ಟೋಗುತ್ತೆ, ಅಂದರೆ ನಮಗೆ ನಷ್ಟ ಆಗುತ್ತೆ. ನಾವೇನು ಮಾಡಬೇಕು, ಇದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಳ್ಬೇಕಂತ ಏನು ಮಾಡಿದ್ರು, ಹೇಗಾದರೂ ಮಾಡಿ ದೇವರ ಮೇಲೆ ಇಲ್ಲಿದ ಆಪಾದನೆಗಳೆಲ್ಲ ಒದಿಸಿ, ಅವರು ದೇವದೂಷಣೆ ಮಾಡ್ತಿದ್ದಾನೆ, ನಾನೇ ದೇವರು ಅನ್ನೋ ಮಟ್ಟಿಗೆ ಮಾತನಾಡ್ತಿದ್ದಾರೆ ಅಂತ, ದೇವದೂಷಣೆ ಮಾಡ್ತಿದ್ದಾರೆ ಅಂತ ಹೇಳಿ 3 ದಿವಸದಲ್ಲಿ ಈ ಆಲಯನ ಕೆಡವಿ ನಾನು ಕಟ್ಟುತ್ತೇನೆ ಅಂತ ಹೇಳ್ತಿದ್ದಾನೆ. ಇದನ್ನು ಸಾಲೋಮೋನನ್ನು ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟು ಅಂತ ಗೊತ್ತಿಲ್ವಾ ಅಂತ ಎಲ್ಲ ಹೇಳಿ ಆಪಾದನೆಗಳು, ಸುಳ್ಳು ಸಾಕ್ಷಿಗಳನ್ನು ಆತನ ಮೇಲೆ ಹಾಕಿ. ಯಾಕೆಂದರೆ ಇವಾಗ ನಾವು ಈ 40 ದಿವಸದ ಈ ಲೆಂತ್ ಡೇಸ್ ಅಂತ ಆಚರಣೆ ಮಾಡ್ತಾರೆ ನೋಡಿ, ಇದೆಲ್ಲ ಆ ಕಾಲದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಕೆಲವರು, ಈ ಮುಖ್ಯವಾದ ವಿಷಯವನ್ನು ಮರೆತೋಗಿರ್ತಾರೆ. ಈ ಸಮಯದಲ್ಲಿ ಇವರೇನು ಮಾಡಿದ್ರು, ಈ ಥರ ಹೇಳಿದ ತಕ್ಷಣ ಅಲ್ಲಿರೋ ಜನ ಏನು ಮಾಡಿದ್ರು, ನಂಬಿದ್ರು. ಓಹೋ, ನಿಜವಾಗ್ಲೂ ಇರ್ಬೋದೇನೋ ಅಂಥೇಳಿ ಫರಿಸಾಯರಲ್ಲಿ ಇದ್ದಂಥ ಆ ಗೊಂದಲ ಸಂಚು ಮಾಡಿ ಏನಾದರೂ ಮಾಡಿ ಇವ್ರನ್ನ ಏನು ಮಾಡಬೇಕು, ಮುಗಿಸ್ಬೇಕು. ಏನು ಮಾಡಬೇಕು, ಮುಗಿಸ್ಬೇಕು, ಕೊಲೆ ಮಾಡಬೇಕು ಅನ್ನೋ ಮಟ್ಟಿಗೆ ಅವರು ತೀರ್ಮಾನ ಮಾಡೋದು. ಸಮಾಜದಲ್ಲಿ ಇದೇ ರೀತಿ ಕೆಲವರು ಇದ್ದಾರೆ, ಭೂ ಸ್ವಾಧೀನ ಮಾಡಿಕೊಳ್ಳುವವರು, ಕಬ್ಜಾ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡೋರು ಇದ್ದಾರೆ. ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಗುಲಾಮಕ್ಕೆ ಕೆಲವನ್ನ ತಗೊಳ್ಬೇಕು, ಕೆಲಸದಲ್ಲಿ ಗುಲಾಮತನಕ್ಕೆ. ಆಮೇಲೆ ಅನ್ಯಾಯದ ರಾಜಕೀಯ, ಕಾನೂನನ್ನು ದುರುಪಯೋಗಪಡಿಸ್ಕೊಳ್ಳೋದು, ದಬ್ಬಾಳಿಕೆ ಮಾಡೋದು, ಇದಕ್ಕೆ ವಿರೋಧವಾಗಿ ಕೆಲವರು ಹೋರಾಡ್ತಾರೆ. ಯಾವುದ್ರ ವಿರೋಧವಾಗಿ, ಭೂ ಸ್ವಾಧೀನಕ್ಕೆ ವಿರೋಧವಾಗಿ, ಗುಲಾಮತನಕ್ಕೆ ವಿರೋಧವಾಗಿ, ಅನ್ಯಾಯದ ರಾಜಕೀಯಕ್ಕಾಗಿ, ದಬ್ಬಾಳಿಕೆಗಾಗಿ, ಕಾನೂನನ್ನು ದುರುಪಯೋಗಪಡಿಸೋರಿಗೆ ವಿರೋಧವಾಗಿ ಕೆಲವರು ಹೋರಾಡ್ತಾರೆ. ಅವ್ರನ್ನ ಏನು ಮಾಡ್ತಾರೆ, ನಮ್ಮ ಸಮಾಜದಲ್ಲಿ ಕೊಲೆ ಮಾಡಿಬಿಡ್ತಾರೆ. ಒಳ್ಳೆ ಅಧಿಕಾರಿನ ಇಡ್ತಾರ, ಪೊಲೀಸ್ ಅಧಿಕಾರಿನ, ಒಳ್ಳೆ ಲಾಯರ್ನ ಇಡ್ತಾರ, ಒಳ್ಳೆ ನ್ಯಾಯಾಧಿಪತಿನ ಇಡ್ತಾರೆ. ಅವ್ರನ್ನೇನು ಮಾಡ್ತಾರೆ, ಇಮಿಡಿಯೇಟಾಗಿ ಮುಗಿಸ್ಬೇಕು ಅಂತ ಅನ್ಕೊತಾರೆ. ಆ ರೀತಿಯೇ ತಮಗೆ ಬೇಕಾದ ಲಾಭ ಎಲ್ಲಿ ನಿಂತೋಗುತ್ತೋ ಅಂತೇಳಿ ಒಳಗಿನ ಅವರ ಮನಸ್ಸು ಹೇಳಿಕೊಂಡು ಏನು ಮಾಡಿದ್ರು, ದೋಚಿಕೊಳ್ಳಲಾಗೋದಿಲ್ಲ, ಇನ್ನು ನಾವು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಈ ಫರಿಸಾಯರ ಶಾಸ್ತ್ರಿಗಳು ಏನು ಮಾಡಿದ್ರು, ಸುಳ್ಳು ಆಪಾದನೆ ಯೇಸು ಕ್ರಿಸ್ತನ ಮೇಲೆ ಒದಿಸಿ ಇವ್ರನ್ನ ತೆಗೆದುಕೊಂಡವರು. ಎಲ್ಲಿ, ಕೈಸರನ ಮುಂದೆ ನಿಲ್ಲಿಸ್ಬಿಟ್ರು. ಕೈಸರನ ಮುಂದೆ ನಿಲ್ಲಿಸಿದಾಗ ಇಲ್ಲಿ ಪಾಯಿಂಟ್ ಏನು ಗೊತ್ತಾ, ಏಸು ಇದ್ದರೆ ನಮ್ಮ ಸಂಪಾದನೆ ಹೋಯ್ತು ಅನ್ನೋ ದುರುದ್ದೇಶ. ಏಸು ಇರಬಾರ್ದು, ನಮ್ಮ ಸಂಪಾದನೆ ನಿಂತು ಹೋಗ್ಬಾರ್ದು, ಆ ಉದ್ದೇಶನ ಏನು ಮಾಡಿದ್ರು. ನಮಗೆ ಆ ಸಮಯದಲ್ಲಿ ಒಬ್ಬ ಕಳ್ಳ ಇದ್ದ, ಕೊಲೆಗಾರ ಇದ್ದ, ಬರಬ್ಬ. ಏನದ ಬರಬ್ಬ? ಬರಬ್ಬ ಅಂದರೆ ಅದಕ್ಕೊಂದು ದೊಡ್ಡ ಅರ್ಥ ಇದೆ, ತಂದೆಯ ಮಗ ಅಂತ. ಬರಬ್ಬ ಅಂದರೆ ಏನರ್ಥ, ತಂದೆಯ ಮಗ ಅಂತೇಳಿ. ಅದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಆ ಮಗನನ್ನು ಉಳಿಸೋದಕ್ಕೆ ಯೇಸು ತಂದೆ ಪ್ರಾಣ ಕೊಟ್ಟರು ಅಂತ ಕೂಡ ಹೇಳ್ಬೋದು. ಆ ಬರಬ್ಬ ಅನ್ನೋ ಪದಕ್ಕೆ ಅಂತರ ಆ ಹೆಸರಿಟ್ಟವನು ಒಬ್ಬ ಕೊಲೆಗಡಕನಾಗಿದ್ದ, ಅವನು ಕಳ್ಳನಾಗಿದ್ದ. ಇವರೇನು ಮಾಡಿದ್ರು, ಈ ಕೊಲೆಗಾರ, ಈ ಕಳ್ಳ ನಾವು ದೋಸ್ತಿ ಮಾಡ್ಕೊಂಬಿಡೋಣ. ಹೇಗೆ, ಅವನ್ನ ಉಳಿಸ್ಬಿಟ್ರೆ ಅವನು ನಮ್ಮ ಜೊತೆಗೆ. ಯಾಕಂದ್ರೆ ಇವರು ಕಳ್ಳರು, ಫರಿಸಾಯರು, ಶಾಸ್ತ್ರಿಗಳು, ಕೊಲೆಗಡಕರು. ಇವರು ಮಾಡ್ತಾರೆ ಅನ್ಯಾಯ, ಆ ದಬ್ಬಾಳಿಕೆ, ಆ ಗುಲಾಮತನ, ಇದನ್ನೆಲ್ಲಿಂದ ನಾವು ಸರಿಪಡಿಸ್ಕೊಳ್ಬೇಕು ಅಂದರೆ, ನಮ್ಮ ಸಂಪಾದನೆ ನಿಲ್ಲೋಗ್ಬೇಕಾದ್ರೆ ಬರಬ್ಬನನ್ನು ಉಳಿಸು, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕು ಅಂತ ಹೇಳಿದ್ರು, ಕೂಗಿದ್ರು. ಕೊನೆಗೇನಾಗೋಯ್ತು, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ದೇ ಆಗೋಯ್ತು. ಅಂದರೆ ಬರಬ್ಬ ಅಫಿಷಿಯಲ್ ಕಳ್ಳ, ಫರಿಸಾಯರು ಶಾಸ್ತ್ರಿಗಳು ಅನ್ಅಫಿಷಿಯಲ್ ಕಳ್ಳ. ಹೆಂಗೆ ಅಫಿಷಿಯಲ್ ಕಳ್ಳ ಅಂದರೆ ಎಲ್ಲಿಗೂ ಕಣ್ಣು ಕಾಣಿಸ್ತಾ ಇದ್ರು, ಯಾರು, ಬರಬ್ಬ. ಆದರೆ ಇವನು ಫರಿಸಾಯರು ಶಾಸ್ತ್ರಿಗಳು ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ಒಳಗೊಳಗನೆ ಇವರು ಕಳ್ತಾರೆ. ಇವರಿಂದ ಇವರು ಇವಾಗ ಲಿಸ್ಟ್ ಯೋಚನೆ ಮಾಡಿ, ಇವರು ಯಾರಾದರೂ ಆರಿಸಲ್ಪಟ್ಟವರ, ಇವರು ಯಾರಾದರೂ ಪ್ರತಿಷ್ಠಲ್ಪಟ್ಟವರ? ಸೊ ಪ್ರತಿಷ್ಠಲ್ಪಟ್ಟವರು ಎಂದರೆ ಎರಡನೇ ಸ್ಟೇಜು. ಅಂದರೆ ಮೊದಲನೇ ಸ್ಟೇಜು ಸೆಲೆಕ್ಷನ್, ಆರಿಸಿಕೊಳ್ಳಲ್ಪಡಬೇಕು. ಎರಡನೇ ಸ್ಟೇಜು ಪ್ರತಿಷ್ಠಲ್ಪಡಬೇಕು. ಈಗ ನಮ್ಮ ಬದುಕಿನಲ್ಲಿ ನಮ್ಗೆಲ್ರಿಗೂ ಪ್ರತಿ ವಿಷಯದಲ್ಲಿ ಸೆಲೆಕ್ಷನ್ ಇದೆ. ಸೆಲೆಕ್ಷನ್ ಇಲ್ಲ ಅಂತ ಹೇಳೋರು ಕೈ ಎತ್ತಿ. ಇದೆ ತಾನೇ? ಪ್ರತಿ ವಿಷಯದಲ್ಲಿ ನಮಗೇನಿದೆ, ಸೆಲೆಕ್ಷನ್. ಒಂದು ಉದಾಹರಣೆ, ಸ್ತ್ರೀಯರು ಬಟ್ಟೆ ತೊಗೊಳಕ್ಕೆ ಹೋದರೆ ಎಷ್ಟೊತ್ತಾಗ್ಬೋದು? ಒಂದು 5 ಗಂಟೆ, 5 ಅವರ್ ಆಗ್ಬೋದಾ? ಅದು ಸಾಲಲ್ವಾ? ಓಕೆ, ನಿಮಗೆ ಸೇರಿದ್ದು. ಪುರುಷರು ಅಟ್ಲೀಸ್ಟ್ ಒಂದು 3 ಗಂಟೆ,
ಶರ್ಟ್ ಹಾಕಿ ಪ್ಯಾಂಟ್ ಹಾಕಿ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ರೂಮಿಂದ ಬಂದು ಈಗ 3 ಗಂಟೆ ಮಾಡೋ ಪುರುಷರಿದ್ದಾರಪ್ಪ, ನಾವು ನೋಡಿದ್ದೀವಿ. ನಿನಗೆ 10 ನಿಮಿಷರಾ? ಓಕೆ, ಸಂತೋಷ. ದೀಪಾಗೆ ಅರ್ಧ ಗಂಟೆ. ಓ, ಪರವಾಗಿಲ್ಲ, ಸಂತೋಷ. ಅಂದರೆ ಇವತ್ತಿನ ಸೆಲೆಕ್ಷನ್ಗೋಸ್ಕರ ಮನುಷ್ಯ ಎಷ್ಟೋ ಸಮಯನ ಕಳೀತಾರೆ ಅಲ್ವಾ? ನಾವು ಇಷ್ಟಪಟ್ಟಿದ್ದು ಸಿಗೋವರೆಗೂ 4-5 ಅಂಗಡಿನಾರು ಹುಡುಕಿ ನಾವೇನು ಮಾಡ್ತೀವಿ? ಸೆಲೆಕ್ಷನ್ ಮಾಡ್ತೀವಿ. ಒಂದು ಗಾಡಿ ತೊಗೊಳೋದಿರ್ಬೋದು, ಒಂದು ಕಾರೋ, ಒಂದು ಬೈಕೋ, ಏನೋ ಸೆಲೆಕ್ಷನ್ ಮಾಡ್ತೀವಿ ಇಲ್ವೋ? ಸೆಲೆಕ್ಷನ್ನು ಮಾಡ್ತೀವಿ. ಒಂದು ಮನೆ ಒಂದು ಪ್ರವೇಶ ಮಾಡ್ತೀವಿ, ಬಾಡಿಗೆ ಮನೆಗೆ ಹೋದ್ರೆ ಸರಿ, ಒಂದು ಬಾಡಿಗೆ ಇಲ್ಲಾಂದ್ರೆ ಸರಿ, ಲೀಸಿಗೆ ತೊಗೊಳ್ತೀವಿ. ಆ ಮನೆ ನಾವೇನು ಮಾಡ್ತೀವಿ? ಸೆಲೆಕ್ಟ್ ಮಾಡ್ತೀವಿ. ಈ ಮನೆ ನಮ್ಗೆ ಆಗಿ ಬರುತ್ತಾ ಏನು ಅಂತೇಳಿ ಸೆಲೆಕ್ಟ್ ಮಾಡ್ತೀವಿ. ಮದುವೆ ವಿಷಯ ಅಂತ ಬಂದರೆ ಇವಾಗ ಮ್ಯಾಟ್ರಿಮೋನಿಯಿಂದ ಬಂದಿದೆ. ಈ ಮ್ಯಾಟ್ರಿಮೋನಿಯಲ್ಲಿ ಎಷ್ಟೋ ಮಕ್ಕಳು ನಾನು ನೋಡಿಬಿಟ್ಟೆ. ಈ ನಡುವೆ ಅಂತೂ ಹೆಣ್ಮಕ್ಕಳ ಒಂದು ನಿರೀಕ್ಷೆ, ಅವ್ರ ಎಕ್ಸ್ಪೆಕ್ಟೇಷನ್ ಮಾತ್ರ ಸಾಮಾನ್ಯವಾದದಂತೂ ಅಲ್ಲ. ಗಂಡು ಮಕ್ಕಳಿಗಿಂತ ಅವ್ರದ್ದು ಸಿಕ್ಕಾಪಟ್ಟೆ ಇದೆ. ಎಷ್ಟೋ ಮಕ್ಕಳು ಇವತ್ತಿನ ದಿವಸ ಮದುವೆ ವಿಷಯದಲ್ಲಿ ಎಷ್ಟೋ ಸೆಲೆಕ್ಷನ್ಗೋಸ್ಕರ ಆ ಮ್ಯಾಟ್ರಿಮೋನಿ ಆಯಿತು, ಸ್ವಂತದಲ್ಲಿ ನೋಡಿ ಆಯಿತು, ಆಮೇಲೆ ಬಂಧು ಬಳಗದಲ್ಲಿ ನೋಡ್ತೀವಿ, ಸುತ್ತಲೂ ನೋಡ್ತೀವಿ. ಸೊ ಸೆಲೆಕ್ಷನ್ ಅಂದರೆ ನಮಗೇನೋ ಒಂದು ಬೇಕು, ನಮ್ಗೆ ಅದು ಸಿಗೋವರೆಗೂ ನಾವೇನು ಮಾಡಬೇಕು? ಅದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಏನು ಮಾಡ್ತಾರೆ? ಇವತ್ತು ತುಂಬ ನಿರೀಕ್ಷೆ ಇಟ್ಕೊಂಡೆ. ಮಾನವರಲ್ಲಿ ಒಂದು ಮನುಷ್ಯನಾಗಿರೋದು ನಮಗೆ ಈ ರೀತಿ ಇದ್ದರೆ, ಆಕಾಶವನ್ನು ಭೂಮಿನ ಉಂಟು ಮಾಡಿರೋ ದೇವರಿಗೆ ನಿರೀಕ್ಷೆ ಇರುತ್ತಾ ಇರಲ್ವಾ? ನಿನ್ನ ಆರಿಸ್ಕೊಳ್ಬೇಕು ಅಂದರೆ, ನಿನ್ನನ್ನು ಪ್ರತಿಷ್ಠಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಕೂಡ ನಿರೀಕ್ಷೆ ಇರುತ್ತೆ. ಅಂದರೆ ಜೀವ ಮರಣಗಳು ನಾಲಿಗೆಯ ವಶ. ಅದಕ್ಕೆ ವಾಗ್ದಾನ ಕೊಟ್ಟಿತ್ತು. ವಚನ ಪ್ರಿಯರು ಈ ವಾಕ್ಯನ ಪ್ರೀತಿ ಮಾಡಿದ್ರೆ ನೀವು ಇದನ್ನು ಹೊಂದ್ಕೊಳ್ತೀರಾ. ಯಾವುದನ್ನ? ಜೀವನ ಹೊಂದ್ಕೊಳ್ತೀರಾ. ನೋಡಿ, ದೇವರ ಸೆಲೆಕ್ಷನ್ ಅಂತ ಹೇಳುವಾಗ ಈಗ ಒಂದು ಉದಾಹರಣೆ ಹೇಳ್ತೀನಿ, ತಿಳ್ಕೊಳ್ಳಿ. ಈಗ ನಮಗೆ ಪ್ರತಿಯೊಂದರಲ್ಲೂ ಸಿದ್ಧತೆ ಇರಬೇಕು. ಸೆಲೆಕ್ಷನ್ ಮಾಡಬೇಕು, ಏನಿರಬೇಕು? ಸಿದ್ಧತೆ ಇರಬೇಕು. ಇಲ್ಲಿ ಹಾಡು ಹೇಳೋ ವಿಷಯದಲ್ಲಿ ಇಟ್ಕೊಳ್ಳೋಣ ಅಲ್ವಾ? ಸ್ತೋತ್ರ ಬಲಿ ಹಾಡು, ಕೃಪೆ ಹಾಡು, ಆರಾಧನೆ ಹಾಡು, ಒಂದು ಸೆಲೆಕ್ಷನ್. ಅದು ಮಾಡಿದ್ರೇ ಇನ್ನೊಂದು, ಈಗ ಮ್ಯೂಸಿಕ್ ಜೊತೆ ಹಾಡು ಹೇಳೋರು ಆಗ್ಬೋದು ಅಥವಾ ಹಾಡು ಹೇಳೋರು, ಇಬ್ರಿಗೆ ಏನಿರಬೇಕು? ಒಮ್ಮನಸ್ಸು ಇರಬೇಕು. ಈಗ ಇಬ್ಬರು ಹಾಡು ಹೇಳೋದನ್ನು, ಆ ಹಾಡನ್ನ ಒಬ್ರಿಗೊಬ್ರು ಏನಾಗಿರಬೇಕು? ಕೇಳ್ಕೊಂಡಿರಬೇಕು. ಮ್ಯೂಸಿಕ್ ಜೊತೆ ಹಾಡೋದು ಬೇರೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಬೆಳಗ್ಗೆ ಕೂಡ ನಾನು ಬರ್ತಾ ಮಾತಾಡ್ಕೊಂಡು ನನಗೆ ಟೈಮಿಂಗ್ ಬರೋಲ್ಲ. ನನಗೆ ಟೈಮಿಂಗ್ ಇವತ್ತು ಒಳ್ಳೆ ಮ್ಯೂಸಿಕ್ ಬಾರಿಸಿದ್ರು, ಆದರೆ ನನ್ನ ಕೈಲೇ ಹಾಡೋಕ್ಕಾಗಲಿಲ್ಲ. ನಾನು ಆ ಟೈಮಿಂಗ್ಸ್ ನನಗೆ ಮಿಸ್ ಆಗುತ್ತೆ. ನನಗೆ ಏನಿದ್ರು ಕೀಬೋರ್ಡ್ ಸುಮ್ಮನೆ ಬಾರಿಸಿದ್ರೆ ಹೋಗ್ತೀನಿ, ಬೀಟ್ ಹಾಕಿದ್ರು ನನಗೆ ಒಟ್ಟಾಗುತ್ತೆ. ನನಗೆ ಟೈಮಿಂಗ್ಸ್ ನನಗೆ ಬರೋಲ್ಲ, ನಾನು ಅದನ್ನು ಒಪ್ಕೊಳ್ತೀನಿ. ಹಾಗೆ ಟೈಮಿಂಗ್ಸು, ಈಗ ಇವರಿಬ್ಬರು ಆಡ್ತಾರೆ, ಇವ್ರಿಗೆ ಟೈಮಿಂಗ್ ಗೊತ್ತಿದೆ. ಯಾರಿಗೆ? ಮೂರ್ತಿಗಾಗಲಿ ಮಂಜುಗಾಗಲಿ ಟೈಮಿಂಗ್ ಗೊತ್ತಿದೆ. ಆದರೆ ಗಂಟ್ಲು ಬೋಲ್ಡಾಗಿ ಬರೋಲ್ಲ. ನನ್ನ ಹತ್ರ ಗಂಟ್ಲು ಬೋಲ್ಡಾಗಿದೆ ಅಂತೆ, ನಾನು ಟೈಮಿಂಗ್ ಫಾಲೋ ಮಾಡಲ್ಲ. ಈಗ ನಮ್ಗೇನು ಮಾಡಬೇಕು? ಇದಕ್ಕೆ ಸಿದ್ಧತೆ ಮಾಡಬೇಕು. ಏನು ಮಾಡಬೇಕು? ಸಿದ್ಧತೆ. ನಾವು ಅದಕ್ಕೋಸ್ಕರ ಪ್ರಯಾಸ, ಅಂದರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕು, ಸಿದ್ಧಪಡಬೇಕು. ಎಲ್ಲದಕ್ಕೂ ಕೂಡ ನಾವು ಮುಂದಾಗಿ ಪ್ರಾಕ್ಟೀಸ್ ಅನ್ನೋದಿರಬೇಕು. ಆವಾಗಲೇ ಸೆಲೆಕ್ಷನ್ ಆಗೋದು. ಒಂದು ಹಾಡು, ಇವಾಗ ಆರಾಧನೆ ಹಾಡು ಅಂತ ಹೇಳಿದ್ರೆ, ಈಗ ಸ್ತೋತ್ರ ಬಲಿ, ಸ್ತುತಿ ಮತ್ತು ಆರಾಧನೆ ಮತ್ತು ಕೃಪೆ ಹಾಡು, ಇದು ಎಷ್ಟು ಹಾಡುಗಳಿದೆ, ಇದನ್ನೇ ಹಾಡಬೇಕು. ಅದು ಸೆಲೆಕ್ಷನ್ ಮಾಡಬೇಕು. ಹಾಗೆ ಇವತ್ತು ಒಂದು ಹಾಡು, ತೆಲುಗು ಹಾಡು ನೋಡಿ, ಇದನ್ನು ನಾವು ಕರ್ತನ ಪಂಕ್ತಿ ದಿವಸ ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಹಾಡು ಯಾವುದು? ಇವತ್ತು ಹಾಡಿದ್ದು ಯಾವುದು? ಏಸು ರಕ್ತಮು ಅಂತ ಹಾಡು ಹೇಳಿದ್ವಲ್ಲ, ಅದು ನಾವು ಯಾವಾಗ ಹಾಡೋದು ಚೆನ್ನಾಗಿರುತ್ತೆ? ಕರ್ತನ ಪಂಕ್ತಿ ದಿವಸ ಆತನ ಶರೀರವನ್ನು ರಕ್ತವನ್ನು ಭುಜಿಸಿ ಪಾನ ಮಾಡೋ ಸಮಯದಲ್ಲಿ ಹಾಡಿದ್ರೆ, ಅಂದರೆ ಸೆಲೆಕ್ಷನ್ ನಾನು ಹೇಳ್ತೀನಿ. ಇವಾಗ ಒಂದು ಹಾಡು ಹೇಳುವಾಗ ಪ್ರತಿಯಲ್ಲೂ ನಮಗೇನಿರಬೇಕು? ಸೆಲೆಕ್ಷನ್ ಅನ್ನೋದು ಇರಬೇಕು. ಆ ರೀತಿಯೇ ದೇವರು ನಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಕೆಲವೊಂದು ವಾಕ್ಯಗಳನ್ನ ಹೇಳ್ತೀನಿ. ಕೀರ್ತನೆಗಳು 7ನೇ ಅಧ್ಯಾಯ, ಕೀರ್ತನೆಗಳು 7ನೇ ಅಧ್ಯಾಯ 9ನೇ ವಾಕ್ಯವನ್ನು ಗಮನಿಸುವಾಗ, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ. ಸಾಕು, ಹೆಂಗೆ ಹೇಳ್ತಾರೆ ನೋಡಿ, ಹೃದಯವನ್ನು ಅಂತರಿಂದ್ರಿಯವನ್ನು. ಅದ್ಭುತವಾದ ಮಾತು. ಅಂದರೆ ಈಗ ಫೋಟೋ ನೋಡಿದ ತಕ್ಷಣ
ಒಂದು ಗಂಡಾಗ್ಬೋದು ಅಥವಾ ಒಂದು ಹೆಣ್ಣಾಗ್ಬೋದು, ಓಕೆ ಮಾಡಿಬಿಡ್ತಾರಾ? ತಾಳಿ ಕಟ್ಬಿಡ್ತಾರಾ? ಏನು ಮಾಡ್ತಾರೆ? ಬ್ಯಾಕ್ಗ್ರೌಂಡ್ ವಿಚಾರಿಸ್ಬೇಕು. ಅವ್ರ ಹಿನ್ನೆಲೆ ಏನು, ಅವ್ರು ಯಾರು, ಇವ್ರು ನಮ್ಗೆ ಸೆಟ್ ಆಗ್ತಾರಾ, ಸೆಟ್ ಆಗಲ್ವಾ, ಇದು ಸೂಟ್ ಆಗುತ್ತಾ, ಸೂಟ್ ಆಗಲ್ವಾ, ಬಟ್ಟೆನ ಹೇಗೆ ಸೂಟ್ ಆಗಿ ನಮಗೆ ಆಗುತ್ತಾ ಇಲ್ಲ ಒಂದು ಯೋಚನೆ ಮಾಡ್ತೀವಿ, ಹಾಗೆ ನಮ್ಮ ಬದುಕಿನ ಒಂದು ಸಂಗಾತಿನ ಏನು ಮಾಡ್ತೀವಿ, ಆಗುತ್ತಾ ಆಗಲ್ವಾ. ಸೊ ಮೊದಲಿಂಗನಾದ ದೇವರು ಮೊದಲಿಗಿತ್ಯಾದ ನಿನ್ನನ್ನು ಸೂಟ್ ಆಗುತ್ತಾ, ಸೂಟ್ ಆಗಲ್ವ, ಏನು ಮಾಡಬೇಕು? ಚೆಕ್ ಮಾಡಬೇಕಾ? ನೀವು ಚೆಕ್ ಮಾಡಿದ್ರೆ ಆರಿಸಿಕೊಳ್ಳಲ್ಪಡೋದು, ಆರಿಸಿಕೊಳ್ಳಲ್ಪಟ್ರೆ ಪ್ರತಿಷ್ಠಿಸಲ್ಪಡೋದು. ಎಲ್ಲಿಂದ ಎಲ್ಲಿಗೆ ಬರ್ತೀವಿ ನೋಡಿ, ಯೋಚನೆ ಮಾಡಿ. 60ರಿಂದ 80 ವರ್ಷ ಬದುಕೋದು, ದೇವರಿಗೆ ಮೆಚ್ಚುಗೆಯಾಗಿ ಬದುಕಬೇಕು. ಮೆಚ್ಚುಗೆಯಾಗಿ ಬರಬೇಕು ಅಂದರೆ ಉದ್ದೇಶ ನೆರವೇರಿಸಬೇಕು. ಉದ್ದೇಶ ನೆರವೇರಿಸಬೇಕು ಅಂದರೆ ಚಿತ್ತಾನುಸಾರ ನಡಿಬೇಕು. ಚಿತ್ತಾನುಸಾರ ನಡಿಬೇಕಂದ್ರೆ ಗುರಿ ಗೊತ್ತಿರಬೇಕು. ಆ ಗುರಿ ಏನಂತ ಗೊತ್ತಿದ್ದವನು ದೇವರು ಆರಿಸಲ್ಪಟ್ಟಿದ್ದೀವ ಅಥವಾ ಪ್ರತಿಷ್ಠಿಸಲ್ಪಟ್ಟಿರುವ ವಿಷಯ ಅಂತ ತಿಳ್ಕೋಬೇಕು. ಆವಾಗ ಸೆಲೆಕ್ಷನ್ ಮಾಡೋ ದೇವರು ನಿನ್ನ ಹೃದಯವನ್ನು ಪರೀಕ್ಷೆ ಮಾಡ್ತಾರೆ. ನಿನ್ನ ಅಂತರ್ನಿಂದ ಏನು ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ. ಅವ್ರು ಸೆಲೆಕ್ಷನ್ ಮಾಡ್ತಾರೆ. ಹಾಗೆ ದೇವರು ಯೋಚನೆ ಮಾಡ್ತಾರೆ, ಇವನು ರೈಟ್ ಪರ್ಸನ, ನನಗೆ ಏನಂತೇಳಿ ರೈಟ್ ಪರ್ಸನ. 11ನೇ ಅಧ್ಯಾಯ 4ನೇ ವಾಕ್ಯ ಕೀರ್ತನೆಯಲ್ಲಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ಏನಂತ ಬರೆಸ್ತಾರೆ? ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಈ ಬಹು ಸೂಕ್ಷ್ಮ ಅನ್ನೋ ಪದ ತೆಲುಗು ಬೈಬಲಲ್ಲಿ ಇಲ್ಲ. ಕೆಲವು ಸಮಯ ಕನ್ನಡ ಬೈಬಲ್ ನನಗೆ ದೊಡ್ಡದಾಗಿ ಕಾಣಿಸುತ್ತೆ, ಕೆಲವು ಸಮಯ ತೆಲುಗು ಬೈಬಲ್ ಟ್ರಾನ್ಸ್ಲೇಷನ್ ಬೇರೆ ಥರ ಕಾಣಿಸುತ್ತೆ. ಅದಕ್ಕೆ ನಾನು 4 ಬೈಬಲ್ ಇಟ್ಕೊಂಡು ನೋಡ್ತಾ ಇರ್ತೀನಿ, ಟ್ರಾನ್ಸ್ಲೇಷನಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ. ಇಲ್ಲಿ ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಸೂಕ್ಷ್ಮ, ಅದೇ 14ನೇ ಅಧ್ಯಾಯ 2ನೇ ವಾಕ್ಯ ನೋಡಿ, ಅದರಲ್ಲಿ ಕೂಡ ಒಂದು ಮಾತು ಬರೆಯಲ್ಪಟ್ಟಿದೆ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಸಾಕು. ಏನು ಮಾಡ್ತಿದ್ದಾರೆ ಅವರು? ಆಕಾಶದಿಂದ ನೋಡ್ತಾ ಇದ್ದಾರೆ. ಎಂಥ ಒಂದು ದೃಷ್ಟಿ ನೋಡಿ ಅವ್ರದ್ದು. ನಮಗೆ ಇಲ್ಲಿಂದ 1 ಕಿಲೋಮೀಟರ್ ಆಗಿಬಿಟ್ರೆ ಕಣ್ ಕಾಣಿಸಲ್ಲ ಯಾರಿದ್ದಾರೆ ಅಂತ, ಗೊತ್ತಾ? ಅದಕ್ಕೆ ನೀನು ನಾನು ನರ ಮನುಷ್ಯರು. ಅದನ್ನು ಆಕಾಶದಿಂದ ನೋಡ್ತಾ ಇದ್ದಾರಂತೆ. ಫಸ್ಟ್ ಏನು ನೋಡಿದ್ವಿ? ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಇವಾಗ ಇಲ್ಲಿದ್ದಾರೆ. ಏನು ಮಾಡ್ತಿದ್ದಾರೆ? ಈಗ ಪರಿಶುದ್ಧ ಮಂದಿರದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಆತನ ಕಣ್ಣುಗಳು ಮಾನವರು ನೋಡ್ತಾನೆ ಇದೆ. ನೀನು ಮಾಡೋ ಎಲ್ಲ ಕೆಲಸಗಳನ್ನ, ಕೃತ್ಯಗಳನ್ನು, ಕಾರ್ಯಗಳನ್ನು ಅವ್ರು ನೋಡ್ತಾ ಇರ್ತಾರೆ. ಸೂಕ್ಷ್ಮವಾಗಿ, ಬಹು ಸೂಕ್ಷ್ಮ. ನೀರು ಕುಡಿಯೋ ವಿಷಯದಲ್ಲಿ ಕೂಡ ನಾವು ಎಷ್ಟು ಸೂಕ್ಷ್ಮ ನೋಡ್ತೀವಿ ಅಲ್ವಾ? ಅವಾಗ ಎಷ್ಟು ವಿಷಯಗಳಲ್ಲಿ ನಾವು ಸೂಕ್ಷ್ಮವಾಗಿರಬೇಕು ಅಂತ ದೇವರು ತಿಳಿಯಪಡಿಸ್ತಾರೆ. ಇಲ್ಲಿ ಇನ್ನೊಂದು ಪದ ಹೇಳ್ತೀನಿ ನಿಮಗೆ. ಈ ಸೂಕ್ಷ್ಮವಾಗಿ ಅನ್ನೋದಕ್ಕೆ ಸ್ಕ್ಯಾನಿಂಗ್ ಮಾಡ್ತಾರೆ. ಏನು ಮಾಡ್ತಾರೆ? ಸೆಕ್ಯೂರಿಟಿ ಪರ್ಪಸ್ ಸ್ಕ್ಯಾನಿಂಗ್ ಮಾಡೋದು ನೋಡಿದ್ದೀರಾ? ಮೆಟ್ರೋ ರೈಲ್ವೆ ಸ್ಟೇಷನ್ ಮಾಡ್ತಾರೆ. ನಾವು ನಿಂತಿದ್ದ ತಕ್ಷಣ ಒಂದು ಮಿಷಿನ್ ಒಳಗಡೆ ಹೋಯ್ದ ತಕ್ಷಣ ಆಮೇಲೆ ಏನಿದೆ ಅಂತ ಹೇಳಿ ಗುರುತಿಸ್ಕೊಡುತ್ತೆ. ಇನ್ನೊಂದು ಬ್ಯಾಗ್ ಇಟ್ಟು ಕಳಿಸ್ತಾರೆ. ಆ ಬ್ಯಾಗ್ ಇಟ್ಟು ಕಳಿಸಿದ್ರೆ ಬ್ಯಾಗಲ್ಲಿ ಏನಿದೆ ಅಂತ ಆ ಮಿಷಿನ್ನು ಸ್ಕ್ಯಾನ್ ಮಾಡುತ್ತೆ. ಹಾಗೆ ಆಸ್ಪತ್ರೆಗೆ ಹೋದರೆ ನಮ್ಮ ಪೂರ್ತಿ ಬಾಡಿನ ಏನು ಮಾಡ್ತದೆ? ಸ್ಕ್ಯಾನಿಂಗ್ ಮಾಡ್ತಾರೆ. ಹಾಗೆ ದೇವರು ನಿನ್ನ ಸ್ಕ್ಯಾನ್ ಮಾಡ್ತಾರೆ. ಅದನ್ನೇ ಸೂಕ್ಷ್ಮವಾಗಿ ಒಂದು ಕಂಪನಿಗೆ ಇಂಟರ್ವ್ಯೂ ಹೋದ್ರಿಂದ ಇಟ್ಕೊಳ್ಳಿ. ಇಂಟರ್ವ್ಯೂ ಹೋದರೆ ಸುಮ್ಮನೆ ಕೆಲಸ ಕೊಟ್ಬಿಡ್ತಾರಾ? ಸರ್ಟಿಫಿಕೇಟ್ ಬೇಕು, ಟ್ಯಾಲೆಂಟ್ ಇದೆಯಾ ನೋಡ್ತಾರೆ. ಓಕೆ, ಇವನಿಗೆ ಸ್ಕಿಲ್ಸ್ ಇದೆಯಾ, ಇವನಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಇವನು ನಮ್ಮ ಕಂಪನಿಗೆ ರೈಟ್ ಪರ್ಸನ್ನ, ಇವನು ಸೂಟ್ ಆಗ್ತಾನ, ಆವಾಗ ಜಾಬ್ ಸಿಗುತ್ತೆ. ಇವನು ಎಲಿಜಿಬಲ್ ಅಂತ ನೋಡ್ತಾರೆ. ದೇವರೇನು ಮಾಡಿದೆ? ಈಗ ನಿನ್ನ ಅದೇ ಎಲಿಜಿಬಲ್ನ ಇವನು ನನಗೆ, ಯಾಕಂದ್ರೆ ಆರಿಸಲ್ಪಡಬೇಕು, ಪ್ರತಿಷ್ಠಿಸಲ್ಪಡಬೇಕು. ಆರಿಸಿಕೊಂಡಿದ್ದಾರೆ, ನೀನು ಪ್ರತಿಷ್ಠೆಗೆ ಹೋಗ್ಬೇಕು. ಆರಿಸಲ್ಪಡಬೇಕು, ಪ್ರತಿಷ್ಠಿಸಲ್ಪಡಬೇಕು. ದೇವರು ಅದಕ್ಕೆ ಜಾಬ್ ಸೆಲೆಕ್ಷನ್ ಆಗಲು ವಿದ್ಯೆ ಬೇಕು, ಸಾಮರ್ಥ್ಯ ಬೇಕು. ಸುಮ್ಮನೆ ಸಿಗುತ್ತಾ? ಏನು ಮಾಡಬೇಕು? ಅದಕ್ಕೆ ಅದನ್ನು ಸಂಪಾದಿಸಬೇಕು, ವಿದ್ಯೆನ ಸಂಪಾದಿಸ್ಬೇಕು. ಅದಕ್ಕೆ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಯೌವನಸ್ಥರಿಗೆ ಇವಾಗ ಎಲ್ಲ ನನ್ನ ಮಕ್ಕಳು ನೆನಪಲ್ಲಿ ಇಟ್ಕೊಳ್ಳಿ, ವಿದ್ಯೆ ಅನ್ನೋದು ಬಹಳ ಮುಖ್ಯ.
ಯಾವುದು ಮುಖ್ಯ? ವಿದ್ಯೆ. ಹಣ ಕಳ್ಕೊಬೋದು, ಹಣ ಇದ್ದರೆ ಯಾರನ್ನ ಕಿತ್ಕೊತಾರೆ. ಆಸ್ತಿ ಪಾಸ್ತಿ ಇರಲಿ ನಿಮ್ಮ ಹತ್ರ, ಅದನ್ನು ಒಬ್ರು ಕಿತ್ಕೊತಾರೆ. ಆದರೆ ನಿಮ್ಮ ಹತ್ರ ವಿದ್ಯೆ ಇದ್ದರೆ ಯಾರೂ ಕೇಳೋಕ್ಕಾಗಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ವಿದ್ಯೆ ಇದ್ದರೆ ಯಾರೂ ಕೇಳೋಕ್ಕಾಗಲ್ಲ. ನೀನು ಉನ್ನತ ಸ್ಥಾನಕ್ಕೆ ಹೋಗ್ತೀಯ, ಆ ವಿದ್ಯೆ ಬೇಕು. ಆಗಲೇ ಆ ರೀತಿ ಇದ್ರಾಗಲೇ ಸಮಾಜದಲ್ಲಿ ಬದುಕು. ಅದೇ ರೀತಿ ದೇವರ ಹತ್ರ ನೀನು ಯಾವ ರೀತಿ ಇರಬೇಕು ಅನ್ನೋದನ್ನ ದೇವರು ಅದಕ್ಕೆ ಸ್ಕ್ಯಾನ್ ಮಾಡ್ತಾರೆ. ನೀನು ಸಂಪಾದಿಸಬೇಕು, ಕಷ್ಟಪಡಬೇಕು, ಪ್ರಯತ್ನಿಸಬೇಕು, ಆಸಕ್ತಿಗೆ ಬರಬೇಕು, ಒಂದು ಗುರಿ ಇರಬೇಕು. ಸೇಮ್ ಸೆನ್ಸು. ದೇವರು ನಿನ್ನ ಹತ್ರ ನೀನು ಕಷ್ಟಪಡಬೇಕು. ಯಾವ ಕಷ್ಟ? ದೇವರ ರಾಜ್ಯವನ್ನು ಸೇರುವುದಕ್ಕೆ, ಅವರ ನಿಯಮಗಳನ್ನ ಹೊಂದಿಕೊಳ್ಳುವುದಕ್ಕೆ, ಅವರ ವಾಕ್ಯಗಳನ್ನು ನೀನು ನೆರವೇರಿಸುವುದಕ್ಕೆ, ಉದ್ದೇಶ ನೆರವೇರಿಸೋದಕ್ಕೆ. ಪೊಲೀಸ್ ಕೆಲಸಕ್ಕೆ ಸುಮ್ಮನೆ ಕೊಟ್ಬಿಡ್ತಾರ? ಬಾಡಿ ಫಿಟ್ ಬೇಕು, ಮತ್ತು ವಿದ್ಯೆನೂ ಇರಬೇಕು. ಸೊ ನಾವು ಏನಾಗಿದ್ದೀವಿ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರೆ ಕೀರ್ತನೆ 14:3-4 ಇನ್ನೊಂದ್ಸಲಿ ನಾನು ಜ್ಞಾಪಕ ಮಾಡ್ತೇನೆ ನೋಡಿ. ಅಲ್ಲಿ ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನೂ ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ, ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಗ್ಗಿಬಿಡುತ್ತಾರೆ. ಇಲ್ಲಿ ಒಬ್ಬನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಸ್ಕ್ಯಾನ್ ಮಾಡಿದ್ರೆ ದೇವರಿಗೆ ಪ್ರತಿಷ್ಠಿಸಲ್ಪಡೋದಕ್ಕೆ ಒಬ್ಬನೂ ಇಲ್ಲ. ಪ್ರತಿಷ್ಠಿಸಲ್ಪಡಲು ಅರ್ಹತೆಯನ್ನು ಸಂಪಾದಿಸ್ಕೊಳ್ಬೇಕು. ದೇವರಿಗೆ ಅಸಹ್ಯವಾದ ಇದಿದೆಯಂತೆ. ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯದಲ್ಲಿ ದೇವರಿಗೆ ಅಸಹ್ಯವಾದದ್ದು 7 ಇದೆಯಂತೆ. ಏನಂತೆ? 7 ಇದೆಯಂತೆ. ಓದ್ತೀನಿ ಕೇಳಿ. 17ನೇ ವಾಕ್ಯದಿಂದ ಓದ್ತೀನಿ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ. ಯಾವುದು? ಹೆಮ್ಮೆಯ ಕಣ್ಣು ಅಂದರೆ ಯಾವುದು? ಎಮ್ಮೆ ಕಣ್ಣ? ಮತ್ತೆ ಗರ್ವ, ಜಂಬ. ಕೆಲವರಿಗೆ ಕಣ್ಣಲ್ಲೇ ಕಾಣಿಸುತ್ತೆ ಅಲ್ವಾ? ಕಲರ್ ಆಗಿರೋರು, ಕಲರ್ ಇಲ್ದಿರೋರು ನೋಡಿ ಏನು ಮಾಡ್ತಾರೆ. ಸೊ ನಿಮ್ಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ, ಯಾರು ಬೇಜಾರು ಮಾಡ್ಕೊಂಡು ಹೇಳೋದು ಹೇಳ್ತೀವಿ. ಲೋಕದಲ್ಲಿ ಕಲರ್ ಆಗಿರೋರು ಏನು ಮಾಡ್ತಾರೆ? ಕಲರ್ ಇಲ್ದಿರೋರನ್ನ ಒಂಥರ ಜಂಬವಾಗಿ ನೋಡ್ತಾರೆ. ನನ್ನ ಮಗ ನೋಡು, ನನ್ನ ಮಗಳು ನೋಡಿ ಏನು ಕಲರ್ ಇದ್ದಾರೆ. ನಿಂತು ನೋಡು ಕಾಗೆ. ಹೇಳಿಸ್ಬೇಡಿ ಯಾರಿಗೂ. ಸೊ ನಮಗೇನಿದೆ? ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ಈ 7. ಅಸಹ್ಯ ದೇವರಿಗೆ. ಈ ಅಸಹ್ಯ ಎಲ್ಲ ನೀನು ಇಟ್ಕೊಂಡು ದೇವರೇ ನನ್ನ ಆಶೀರ್ವಸು, ದೇವರೇ ನನ್ನ ಆಶೀರ್ವಸು ಅಂದರೆ ಹೇಗೆ ಆಶೀರ್ವಸಕ್ಕೆ ಸಾಧ್ಯ? ದೇವರು ಆಶೀರ್ವಸಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಒಳಗೆ ತುಂಬ ಅಸಹ್ಯ ಇದೆ, ಅಸಭ್ಯ ಇದೆ, ದುರಭ್ಯಾಸ ಇದೆ. ಇವೆಲ್ಲ ಇಟ್ಕೊಂಡು ನೀವು ಆಶೀರ್ವಸು ಅಂತ ಹೇಳಿದ್ರೆ ಸಾಧ್ಯನಾ? ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನು ನನ್ನ ಪ್ರಕಾರ ಇವತ್ತಿನವರೆಗೂ ನನ್ನ ಸುತ್ತಲಿರುವಂಥ ಎಲ್ಲರೂ ಒಂದೇ ಸಮ ಪ್ರೀತಿ ಮಾಡ್ತೀನಿ. ಇದಕ್ಕೆ ನಿಮಗೆ ಉದಾಹರಣೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆಶ್ರಮ ನಡೆಸ್ತಾ ಇದ್ವಲ್ಲ 25 ಮಕ್ಕಳನ್ನು. ಬೇಕಾದ್ರೆ ಆಮೇಲೆ ನಮ್ಮ ಮಕ್ಕಳನ್ನ ಕೇಳಿ ನೋಡಿ. ಆ ಮಕ್ಕಳಿಗೆ ಏನು ಪ್ರೀತಿ ಮಾಡ್ತಿದ್ದೋ ಅದೇ ಪ್ರೀತಿನೇ ನನ್ನ ಮಕ್ಕಳ ಮೇಲಿತ್ತು, ನಮ್ಮ ಮಕ್ಕಳ ಮೇಲೆ ಪ್ರೀತಿನೇ ಆ ಮಕ್ಕಳ ಮೇಲಿತ್ತು. ಇನ್ನು ಶಿಕ್ಷೆ ಕೊಡುವಾಗ ನನ್ನ ಮಕ್ಕಳಿಗೆ ಒಂದಷ್ಟು ಜಾಸ್ತಿನೇ ಆಗ್ತಿತ್ತು ಹೊರತು ಆ ಆಶ್ರಮದ ಮಕ್ಕಳಿಗೆ ಕಡಿಮೆನೇ ಇರ್ತಿತ್ತು. ಯಾಕಂದರೆ ನನ್ನ ಮಕ್ಕಳನ್ನು ಶಿಕ್ಷೆ ಮಾಡಿದ್ರೆ, ಓ ಪಾಸ್ಟರ್ ಅವ್ರ ಮಕ್ಕಳನ್ನೇ ಅಷ್ಟೊಂದು ಥರ ಶಿಕ್ಷೆ ಮಾಡಿದ್ರೆ ನಮಗೇನು ಮಾಡ್ತಾರೆ ಅನ್ನೋದು ಗೊತ್ತಾಗೋ ಮಟ್ಟಿಗೆ ನಾನು ಒಂದೇ ಪ್ರೀತಿಯಲ್ಲಿದ್ದೆ. ಆ ಒಂದೇ ಪ್ರೀತಿ ನನಗೆ ತುಂಬ ಸಲ ಏಟು ಬಿದ್ದಿದೆ. ಇರಲಿ, ಆದರೆ ದೇವರ ಮುಂದೆ ನಾನು ನೀತಿವಂತನಾಗಿರಬೇಕು. ನಾನು ಏನು ಕೇಳಬಂದರೆ, ನಾವು ದೇವರ ಮುಂದೆ ಸೆಲೆಕ್ಷನ್ಗೆ ಇದ್ದೀವಿ. ನಾವೇನು ಮುಂದೆ ಇದ್ದೀವಿ? ಸೆಲೆಕ್ಷನ್ಗೆ ಇದ್ದೀವಿ. ನೋಡಿ, ಸಮುವೇಲ ಹೋಗ್ತಾನೆ, ಬಾಡಿ ನೋಡ್ತಾನೆ, ಎಲಿಯಾಬನ ಬಾಡಿ ನೋಡ್ತಾನೆ. ಸರಿಯಾಗಿದ್ದಾನಪ್ಪ, ಆಳು ಕಟ್ಟುಮಸ್ತಾಗಿದ್ದಾನೆ, ಇವನೇ ರಾಜನಾಗ್ಬಿಡ್ತಾನೆ ಅಂತ ಅಂದ್ಕೊಂಡ. ಏನಂತ ಅಂದ್ಕೊಂಡ ಅವನು? ರಾಜನಾಗ್ಬಿಡ್ತಾನೆ ಅಂತ. ಆದರೆ ದೇವರು ಹೇಳಿದ್ರು, ದೇವ್ರ ಸ್ವರ ಬಂತು, ಇಲ್ಲಪ್ಪ, ನೀನು ನೋಡೋ ಥರ ನಾನು ಬಾಡಿ ನೋಡ್ತಿಲ್ಲ, ನಾನು ನೋಡ್ತಾ ಇರೋದು ಮೈಂಡ್, ಹೃದಯನ, ಮನಸ್ಸನ್ನು ನೋಡ್ತಾ ಇದ್ದೀನಿ. ಅದಕ್ಕೇ ದಾವಿದನು ಎಂಥವನು ಅಂತೇಳಿ ಬರೆಯಲ್ಪಟ್ಟಿದೆ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ಸ್ವರ ಕೇಳಿದ ತಕ್ಷಣ ಇವನು ಹಿಂದಕ್ಕೆ ಬಂದ. ಇವಾಗ ನೀವು ಅರ್ಥ ಆಗಬೇಕು, ಸತ್ಯವೇದ ಹೇಳುತ್ತೆ, ಈಗ ಬಾಡಿ ಮಾತ್ರ ಅಲ್ಲ, ಏನು ಬೇಕೋ? ಬುದ್ಧಿನೂ ಬೇಕಂದರೆ ಜೀವ ಇರಬೇಕು. ದೇವರು ಇದು ಸತ್ಯದಲ್ಲಿ ಒಂದು ಒಳ್ಳೆ ಪದಾನ ಬರೆಸಿದ್ದಾರೆ. ಪ್ರಕಟಣೆ 3ನೇ ಅಧ್ಯಾಯ
ಅಲ್ಲಿ ಒಂದು ಮಾತು ಬರೆಸಿದ್ದಾರೆ, ಒಂದು ಅದ್ಭುತವಾದ ಮಾತನ್ನು. ಇವತ್ತು ಎಷ್ಟು ಜನ ಅದೇ ರೀತಿ ಇದ್ದೀರಾ ಅಂತ ನೀವೇ ನಿಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. 3ನೇ ಅಧ್ಯಾಯ 2ನೇ ವಾಕ್ಯ ಓದ್ತೀನಿ. 1ನೇ ವಾಕ್ಯ ಓದ್ತೀನಿ ಕೇಳಿ. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. 3ನೇ ಅಧ್ಯಾಯ 1ನೇ ವಾಕ್ಯ. ಸಾರ್ದಿಸ್ನಲ್ಲಿರುವ ಸಭೆಗೆ ಬರೀತಾ ಇರುವಾಗ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ನೀನು ಹೇಳ್ತಾ ಇದ್ಯಾ ನಾನು ಜೀವಿಸ್ತಾ ಇದ್ದೀನಿ ಅಂತ, ಆದರೆ ನೀನೇನಾಗಿದ್ಯಾ? ಸತ್ತವನಾಗಿದ್ಯಾ. ಅಲ್ಲಿಗೆ ದೇವರಿಗೆ ಎರಡು ಬೇಕು, ಮನಸ್ಸು ಬೇಕು, ಅಂದರೆ ಹೃದಯನೂ ಬೇಕು, ಶರೀರನೂ ಬೇಕು. ಬಾಡಿ ವಿತ್ ಮೈಂಡ್, ಬಾಡಿ ವಿತ್ ಮೈಂಡ್ ಅಂದರೆ ಎರಡೂ ದೇವರು ಬಯಸ್ತಾರೆ. ಅದಕ್ಕೇ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ. ನಾವು ಎಷ್ಟು ಜನಕ್ಕೆ ನಮ್ಮ ಹೆಂಡ್ತಿಗೋ ಮಕ್ಕಳಿಗೋ ಯಾರಿಗೆ ಬೇಕಾದ್ರೂ ನಾವು ಐ ಲವ್ ಯು ಹೇಳಿರ್ತೀವಿ. ಹೇಳಿದೀವಾ? ಹೇಳಿಲ್ಲ ಅಂದರೆ ಹೇಳಿಸ್ಕೊಳ್ಳಿ, ಆಯಿತಾ? ಒಬ್ರಿಗೊಬ್ಬರು ಹೇಳ್ಕೊಳ್ಳಿ. ಐ ಲವ್ ಯು ಅಂತ ಹೇಳೋದು ಒಳ್ಳೆ ಪದ, ಆಯಿತಾ? ಅದು ಕೆಟ್ಟ ಮಾತು ಥರ ನೋಡಬೇಡಿ. ಬೇರೆಯವ್ರಿಗೆ ಹೇಳ್ಬೇಕಾದ್ರು ಕೂಡ ಯಾರಿಗೆ ಹೇಳ್ಬೇಕು, ಅಕ್ಕ ತಂಗಿರಿಗೆ ಎಲ್ಲರಿಗೂ ಹೇಳ್ಕೊಬೋದು, ಆಯಿತಾ? ಈ ಪದನ ತಪ್ಪು ತಿಳ್ಕೊಬಾರ್ದು. ಈ ಪದ ಇವತ್ತು ಪ್ರಪಂಚದಲ್ಲಿ ತಪ್ಪಾಗಿ ಹೋಗ್ಬಿಡೈತೆ, ಐ ಲವ್ ಯು ಅನ್ನೋ ಪದ, ಆಯಿತಾ? ಈ ಪದ ಹೇಳಿ ನಾವು ಯಾರಿಗೆ ಹೇಳಿರ್ತೀವೋ ಅವ್ರು ಸತ್ತೋದ್ರು ಅಂತ ಇಟ್ಕೊಳ್ಳೋಣ. ಏನು ಬದಲು ಚೆನ್ನಾಗಿ ಹೇಳ್ತಾ ಇದ್ರು, ಇವಾಗ ಸತ್ತೋದ್ಮೇಲೆ ಅವ್ರನ್ನ ಮಣ್ಣು ಮಾಡ್ತೀವ? ಇಲ್ಲ, ನಾನು ಐ ಲವ್ ಯು ಅಂತ ಹೇಳಿದ್ದೀನಿ, ನನ್ನ ಜೊತೆಗೆ ಇಟ್ಕೊತೀನಿ ಅಂತ ಹೇಳ್ತೀವ. ಸೊ ಇವಾಗ ನಿನಗೆ ಬೇಕಾಗಿರೋದು ಯಾವುದು? ಅವ್ರ ಮೈಂಡಾ ಅವ್ರ ಬಾಡಿನ? ಮೈಂಡ್. ಬಾಡಿನ ಏನು ಮಾಡ್ತೀವಿ? ಇದನ್ನೇ ನಿಮಗೆ ದೇವರು ಹೇಳ್ತಾ ಇರೋದು. ನಿನ್ನ ಮೈಂಡ್ ಏನಾಗಿದೆ? ಸತ್ತದಾಗಿದೆ. ನಿನ್ನ ಶರೀರನೂ ಸತ್ತದಾಗಿದೆ. ಆದರೆ ನೀನು ಜೀವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ, ಆದರೆ ನೀನು ಜೀವಿಸ್ತಾ ಇಲ್ಲ, ಸತ್ತವನಾಗಿದ್ದಿ. ಸೊ ದೇವ್ರಿಗೆ ಏನು ಬೇಕು? ಎರಡೂ ಬೇಕು. ದೇವರು ಶರೀರ ಆತ್ಮ ಅಂದರೆ ಹೃದಯನ ಜೀವಂತವಾಗಿ ಬೇಕು ಅಂತ. ದೇವರಿಗೆ ಎರಡೂ ಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಪೂರ್ಣ ಬೇಕು, ದೇವರಿಗೆ ಸಂಪೂರ್ಣ ಬೇಕು. ಸಮೂಹ ನೋಡ್ದ, ಬಾಡಿ ನೋಡ್ದ, ತಕ್ಷಣ ಓಕೆ ಅಂದ. ಆದರೆ ದೇವರ ಸ್ವರ ಬಂತು, ಇಲ್ಲ ನಾನು ಅಂತರಿಂದ್ರ ನೋಡ್ತಾ ಇದ್ದೀನಿ, ನಾನು ಹೃದಯವನ್ನು ನೋಡ್ತಾ ಇದ್ದೀನಿ, ಅವನು ನನಗೆ ಸೆಟ್ ಆಗಲ್ಲ ಅಂಥೇಳಿ ದಾವೀದನ ಕುರಿತು ಹೇಳ್ತಾರೆ, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಗಮನಿಸಿ, 1 ನಿಮಿಷ ನಿಮಗೆ ಸಮಯ ಕೊಡ್ತೀನಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ನೀವು ಇವಾಗ ದೇವರ ಹತ್ರ ಹೇಳಬೇಕು, ದೇವರೇ ನಾನು ನಿನಗೆ ನನ್ನ ಮೈಂಡು ಬಾಡಿ ಎರಡೂ ಕೊಟ್ಟಿದ್ದೀನಿ ಅಂತ ಹೇಳಬೇಕು. ಎಲ್ಲರೂ 1 ನಿಮಿಷ ಹೇಳಿ. ಸ್ತೋತ್ರಪ್ಪ. ಹಲ್ಲೆಲೂಯಾ. ಸೊ ಇವಾಗ ಇಬ್ಬರು ಎರಡನ್ನೂ ಕೊಟ್ಟಿದ್ದೀರಾ? ಈಗ ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡೋಕ್ಕೆ ಕೊಟ್ಟ ಮೇಲೆ ರಿಪೋರ್ಟ್ ಬರಬೇಕು. ಏನು ಬರಬೇಕು? ರಿಪೋರ್ಟಲ್ಲಿ ಇವಾಗ ನಿಮ್ಮ ರಿಪೋರ್ಟ್ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರಿಪೋರ್ಟಲ್ಲಿ ನೀವು ಯೋಚನೆ ಮಾಡಿ, ಮೈಂಡ್ ಮಾತ್ರ ಕೊಟ್ಟಿದ್ದೀನಿ, ಬಾಡಿ ಕೊಟ್ಟಿಲ್ಲ, ಅಥವಾ ಬಾಡಿ ಮಾತ್ರ ಕೊಟ್ಟಿದ್ದೀನಿ, ಮೈಂಡ್ ಕೊಟ್ಟಿಲ್ಲ ಅನ್ನೋ ರಿಪೋರ್ಟ್. ಒಂದು ವೇಳೆ ನೀವು ಬಾಡಿ ಕೊಟ್ಟಿಲ್ಲ ಅಂತ ಬಂದರೆ ನೀವು ಸೆಲೆಕ್ಷನ್ ಆಗಲ್ಲ. ಇಲ್ಲ ಬರೀ ಮೈಂಡ್ ಮಾತ್ರ ಕೊಡ್ತೀನಿ, ನಾನು ಬಾಡಿನ ಕೊಡಲ್ಲ ಅಂತ ಹೇಳಿದ್ರೆ ನೀವು ಸೆಲೆಕ್ಷನ್ ಆಗಲ್ಲ. ನಿಮ್ಮ ರಿಪೋರ್ಟ್ ನಿಮ್ಮ ಹತ್ರ ಇದೆ, ಪರೀಕ್ಷೆ ಮಾಡಿಕೊಂಡು ಎರಡನ್ನೂ ದೇವರು ಕೊಡಿ. ಹಲ್ಲೆಲೂಯಾ. ನಿಮ್ಮ ಮೈಂಡು ಅಂದರೆ ನಿಮ್ಮ ಹೃದಯನೂ ನಿಮ್ಮ ಬಾಡಿನೂ ದೇವರಿಗೆ. ದೇವರು ಹೇಳ್ತಾರೆ, ನಿಮ್ಮ ಶರೀರ ನನಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ಅದೇ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳಲ್ಪಟ್ಟಿದೆ. ಸೊ ರಿಪೋರ್ಟ್ ನೋಡ್ಕೊಳ್ಳಿ. ಬಾಡಿ ವಿತ್ ಮೈಂಡ್ ದೇವರಿಗೆ ಬೇಕಾಗಿದೆ. ಕುಟುಂಬ ಅಂದ ಮೇಲೆ ಗಂಡ ಹೆಂಡ್ತಿ ಅಲ್ವಾ? ಗಂಡ ಬಂದ್ಬಿಟ್ಟು ನಿನ್ನ ಮೈಂಡ್ ನನಗೆ ಬೇಕಾಗಿಲ್ಲ, ನಿನ್ನ ಬಾಡಿ ಮಾತ್ರ ಬೇಕು ಅಂತ ನಡೆಯುತ್ತಾ? ಅಥವಾ ಹೆಂಡ್ತಿ ಹೋಗಿ ಗಂಡನಿಗೆ ನಿನ್ನ ಮೈಂಡ್ ನನಗೆ ಬೇಕಾಗಿಲ್ಲ, ನಿನ್ನ ಬಾಡಿ ಮಾತ್ರ ನಡೆಯುತ್ತಾ? ಸಮಾಧಾನ ಇರುತ್ತಾ? ಆ ಕುಟುಂಬ ಆಶೀರ್ವಿಸಲ್ಪಡುತ್ತಾ? ಕುಟುಂಬದಲ್ಲಿ ಶಾಂತಿನೂ ಇಲ್ಲ, ಸಮಾಧಾನವೂ ಇಲ್ಲ, ಆಶೀರ್ವಾದ, ಆ ಒಳ್ಳೆ ರಿಲೇಷನ್ನೇ ಅಲ್ಲ ಅದು. ಇವತ್ತು ಇದೇ ರೀತಿಯಾಗಿ ಬಾಡಿ ಒಂದನ್ನು ಇಷ್ಟಪಟ್ಟು ಅನೇಕ ಹೆಣ್ಮಕ್ಳು ಗಂಡು ಮಕ್ಕಳು ಲವ್ ಅನ್ನೋ ಇದಕ್ಕೆ ಹೋಗಿ ಬಿದ್ದು ಏನಾಗ್ತಾರೆ? ಹಳ್ಳಕ್ಕೆ ಬಿದ್ದೋಗ್ತಾರೆ. ಶರೀರದ ಆಸೆಗೆ ಇವರು ಬಿದ್ದೋಗ್ತಾರೆ. ಬಾಡಿ ಮಾತ್ರ ಅವ್ರಿಗೆ ಬೇಕು ಅನ್ನೋ ನೆನಪಿನಲ್ಲಿರ್ತಾರೆ. ದೇವರು ಇವತ್ತು
ನಿಮಗೆ ಮುಂದೆ ಇದ್ದು ಹೇಳ್ತಾರೆ, ನಾನು ಮೊದಲಿಂಗನಾಗಿದ್ದೀನಿ, ನೀವು ಮೊದಲಿಗಿತ್ತಿ ಆಗಿದ್ದೀರ. ಒಳ್ಳೆ ರಿಲೇಷನ್ ನನಗೂ ನಿನಗೂ ಇರಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ಒಂದು ಮಾತನ್ನು ಹೇಳ್ತಿದ್ದೆ ನೋಡಿ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ. ಈಗ ಚೆನ್ನಾಗಿ ಗಮನಿಸ್ಕೊಳ್ಳಿ, ಏನಂತ ನೀವು ಬೇಡ್ಕೊಳ್ತಾ ಇದ್ದೀರಾ? ಏನಂತ ಬೇಡ್ಕೊಳ್ತೀರಾ? ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ, ಅಂದರೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಕೇಳಿ ಅದನ್ನು ಉಪಯೋಗಿಸಿ ದುರಾಭಿಪ್ರಾಯಪಟ್ಟ ಬೇಡಿಕೊಳ್ಳುವವರಿಂದ ನಿಮಗೆ ದೊರೆಯುವುದಿಲ್ಲ. ನಿಮ್ಮ ಅಭಿಪ್ರಾಯ ಏನಾಗಿದೆ? ದುರಾಭಿಪ್ರಾಯ. ದುರಾಭಿಪ್ರಾಯ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಹೇಳಿ. ಈಗ ನಿಮ್ಮ ಮಗು ಯಾರನ್ನ ಮಕ್ಕಳು ಯಾರನ್ನ 10,000 ರೂಪಾಯಿ ಕೇಳಿದ್ರು ಅಂತ ಇಟ್ಕೊಳ್ಳಿ. 10,000 ನನಗೆ ಬೇಕಮ್ಮ, 10,000 ಕೊಡು, ನಾನು ಈ ಥರ ಬುಕ್ ಇಸ್ಕೋಬೇಕು ಅಂತ ಹೇಳ್ತಾರೆ ಅನ್ಕೊಳ್ಳಿ. ಏನಂತ? ಹಾಂ, ಕೊಟ್ಟುಬಿಡ್ತೀರಾ? ಯಾವ ಬುಕ್ಕು? ಏನಕ್ಕೆ ಬೇಕು? ಸರಿ ಆಯ್ತು ಬಿಡಮ್ಮ, ನೀವು ಕೊಟ್ಬಿಟ್ರೆ ಸಾಕಮ್ಮ ಅಂತ ಹೇಳಿದ ತಕ್ಷಣ ಕೊಟ್ಬಿಡ್ತೀರಾ? ಇಲ್ಲಪ್ಪ, ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ನಿಮ್ಮ ಅಪ್ಪ ತಗೊಂಬ. ಅಪ್ಪನಿಗೆ ಮಾತ್ರ ಹೇಳ್ಬೇಡ. ಗೊತ್ತಾಯ್ತಾ ಅಭಿಪ್ರಾಯ ಏನಿದೆ ಅಂತ? ಈಗ ಅಭಿಪ್ರಾಯ ಏನಿದೆ? ಬೇರೆ ಇದೆ. ಸೊ ಬೇರೆ ಅಭಿಪ್ರಾಯ ಇದ್ದು ನೀನು ಏನೇ ಬೇಡಿಕೊಂಡ್ರು ಕೂಡ ನಿನ್ನ ತಂದೆಗಳ ತಾಯಿಗಳಂತ ನಾವೇನು ಮಾಡಲ್ಲ, ಮಕ್ಕಳಿಗೆ ಕೊಡಲ್ಲ. ಈಗ ನೀನು ದೇವ್ರ ಹತ್ರ ಬೇಡಿಕೊಳ್ಳುವಾಗ ನಿನ್ನ ಅಭಿಪ್ರಾಯ ಏನಿದೆ ಅಂತ ನೋಡ್ತಾರೆ. ಇಲ್ಲಿರುವಂಥ ಎಲ್ಲರೂ ಕೂಡ ನಾವು ಬೇಡಿಕೊಳ್ತೀವಿ ದೇವರ ಹತ್ರ. ನೀನು ಕೇಳಿಕೊಳ್ಳ. ನಾನು ಅದಕ್ಕೆ ಈ ಸಭೆಯ ವಿಷಯದಲ್ಲಿ, ಈ ಸ್ಥಳದ ವಿಷಯದಲ್ಲಿ, ಈ ಒಂದು ನಮ್ಮ ಈ ವಿಷಯಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವ್ರು ನಮಗೊಂದು ವಿಷಯ ಹೇಳ್ತಾರೆ. ನಾನು ನಿಮ್ಮ ಹತ್ರ ಕೊಟ್ಟರೆ ನೀವು ಅದನ್ನು ಕಾಪಾಡಿಕೊಳ್ಳುವ ಶಕ್ತಿ ನಿಮಗಿದೆಯಾ? ನನ್ನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ನಾವಿರುವಂಥ ಚಿಕ್ಕ ಗುಂಪಾದರೂ ಕೂಡ ನನ್ನ ಹತ್ರ ಅದು ಬಂದರೆ ನಾನು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವ ಶಕ್ತಿ ನನಗಿದೆಯಾ? ಹಾಗೆ ನನ್ನ ಜೊತೆಗಿರುವವರಿಂದ ಮೂಲಕ ಇದು ನಡೆಸ್ಕೊಂಡು ಹೋಗುವಂಥ ಕಾಲವಿದೆಯಾ? ಅದಕ್ಕೆ ದಾರಿ ಇದೆಯಾ? ಏನಾದ್ರು ತಡೆ ಬರುತ್ತಾ? ಏನು? ಇಷ್ಟೆಲ್ಲ ದೇವರು ಯೋಚನೆ ಮಾಡಿ ಇಲ್ಲಿವರೆಗೂ ನಾವು 10 ವರ್ಷ ಕಳೆದ್ಬಿಟ್ಟಿದ್ವಿ. ನಾನು ಅದನ್ನೇ ಹೇಳ್ತೀನಿ ದೇವ್ರ ಹತ್ರ, ದೇವರೇ ನಿನ್ನ ಹತ್ರ ನಾನು ಕೇಳ್ತಾ ಇದ್ದೀನಿ, ಯಾವಾಗಿದೆಯೋ ನಿನ್ನ ಚಿತ್ತ ನನಗೆ ಕೊಡು. ಬೇಡಿಕೊಳ್ತಾನೆ ಇರ್ತೀನಿ. ದುರಭಿಪ್ರಾಯ ನಮ್ಮಲ್ಲಿ ಬಂದ್ಬಿಡಬಾರ್ದು. ಒಂದು ವೇಳೆ ನಮ್ಮಲ್ಲಿ ಯಾರಿಗೆ ಆ ದುರಭಿಪ್ರಾಯ ಇತ್ತು ಅಂದರೆ ಸಭೆ ಬೆಳೆಯಲ್ಲ, ಕುಟುಂಬ ಸಮೃದ್ಧಿ ಹೊಂದಲ್ಲ, ನಾವು ಮೇಲಕ್ಕೆ ಬರಲ್ಲ. ಸೊ ದೇವರ ಸೆಲೆಕ್ಷನ್ನಲ್ಲಿ ನಾವಿಲ್ಲ, ಪ್ರತಿಷ್ಠಿಸಲ್ಪಡೋ ಸ್ಥಳದಲ್ಲಿ ನಾವಿಲ್ಲ. ಸೊ ಯೋಚನೆ ಮಾಡಬೇಕು. ನಾವು ನಮ್ಮ ಅಭಿಪ್ರಾಯವನ್ನು ಸರಿಪಡಿಸ್ಬೇಕು. 90 ಕೋಟಿ ಕನೆಕ್ಷನ್ ಇದೆಯಂತೆ. ಎಷ್ಟು? 90 ಕೋಟಿ. ಏನು ಕನೆಕ್ಷನ್? ಫೋನ್ ಕನೆಕ್ಷನ್ ನಮ್ಮ ದೇಶದಲ್ಲಿ 90 ಕೋಟಿ ಕನೆಕ್ಷನು. 2 ಸಿಮ್ ಇರೋರು ತುಂಬ ಜನ ಇದ್ದೀವಿ. ಎಷ್ಟು ಜನಕ್ಕೆ 2 ಸಿಮ್ ಇದೆ? ನಾನು ಇದ್ದೀನಿ, ಇಲ್ಲ ಅಂತ ಹೇಳಿದ್ವಿ. 2 ಸಿಮ್ಮು ನಮ್ಮ ಹತ್ರ ಇದೆ. ಸೊ ಅವಾಗ ಇನ್ನೂ ಎಷ್ಟು ಆಗ್ಬೋದು? ಈ 90 ಕೋಟಿ ಕನೆಕ್ಷನ್ ಕೂಡ ಯಾರ ಕಂಟ್ರೋಲಲ್ಲಿದೆ ಗೊತ್ತಾ? ಸರ್ಕಾರದಲ್ಲಿ. ಇವತ್ತು ಅದಕ್ಕೇ ಯಾರೇ ಏನೇ ಮಾಡಿದ್ರು ಕೂಡ ಮೊಬೈಲ್ ಮೂಲಕ, ಸಿಮ್ ಮೂಲಕ, ನಂಬರ್ ಮೂಲಕ ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ, ಯಾರು ಎಲ್ಲಿದ್ದರೂ ಏನು ಮಾಡೋಕ್ಕೂ ಸಾಧ್ಯ ಆಗೋದಕ್ಕೂ. ನೀನು ವಾಟ್ಸಪ್ನ ಯಾರು ನೋಡ್ತಿಲ್ಲ ಅಂತ ಅನ್ಕೋಬೋದು, ಫೇಸ್ಬುಕ್ ಯಾರು ನೋಡ್ತಿಲ್ಲ ಅಂತ ಅನ್ಕೋಬೋದು, ನೀನು ಇನ್ಸ್ಟಾಗ್ರಾಮ್ನ ಯಾರು ನೋಡ್ತಿಲ್ಲ ಅಂತ ಅನ್ಕೋಬೋದು. ಆದರೆ ನೀನು ಇಲ್ಲಿ ಫೋನ್ಗೆ ಇಷ್ಟ ಬಂದಿದ್ದು ಇನ್ಸ್ಟಾಗ್ರಾಮ್ಗೆ ಒಂದು ಲಾಕು, ಫೇಸ್ಬುಕ್ಕಿಗೆ ಒಂದು ಲಾಕು, ವಾಟ್ಸ್ಬುಕ್ಕಿಗೆ ಒಂದು ಲಾಕು, ಮೆಸೇಜ್ಗೆ ಒಂದು ಲಾಕು, ಒಂದು 10 ಲಾಕ್ ಮಾಡಿ ಇಟ್ಕೊಂಡಿರ್ತೀಯ. ಎಲ್ಲದಕ್ಕೂ ಗೂಗಲ್ ಪೇ, ಫೋನ್ಪೇ ಏನೇನು ಇಟ್ಟಿದೆಯೋ ಎಲ್ಲದಕ್ಕೂ ಲಾಕ್ ಇಟ್ಟಿದೆಯಾ. ಆದರೆ ಆ ಎಲ್ಲ ಲಾಕನ್ನು ಓಪನ್ ಮಾಡೋ ಶಕ್ತಿ ಸರ್ಕಾರಕ್ಕಿದೆ. ಇದೆಯಾ ಇಲ್ವಾ? ನಮ್ಮನ್ನೆಲ್ಲ ಒಬ್ಬರು ನೋಡ್ತಾ ಕುಂತಿದ್ದಾನೆ. ಇಂದ ಮನುಷ್ಯನಾಗಿರುವಂಥ ನಿನಗೂ ನನಗಿಂತ ಜ್ಞಾನ ಇದ್ದರೆ ಈ ಆಕಾಶನ ಭೂಮಿನ ಉಂಟು ಮಾಡಿರೋ ದೇವರಿಗೆ ನಿನ್ನ ಡಾಟಾ ನನ್ನ ಡಾಟಾ ಸಿಗಲ್ವಾ? ಅದಕ್ಕೆ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವನಾಗಿದ್ದಾನೆ, ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಆತನ ಕಣ್ಗಳು ಯಾವಾಗಲೂ ಮಾನವರನ್ನು ನೋಡ್ತಾನೆ ಇರ್ತವೆ. ಆ ಭಯ ನಮಗೆ ಬಂದುಬಿಡಬೇಕು. ಭಯ ಬಂದರೆ ಸೆಲೆಕ್ಷನ್, ನೆಕ್ಸ್ಟ್ ಪ್ರತಿಷ್ಠೆ. ಪವಿತ್ರಾತ್ಮನಿಂದ ಪ್ರತಿಷ್ಠಲ್ಪಟ್ಟವರಾಗಿ ಈ ವ್ಯತ್ಯಾಸ ತಿಳ್ಕೋಬೇಕು. ದೇವರು ಅದಕ್ಕೆ ಇವತ್ತು ನಿಮ್ಗೆ ಹೇಳಿದ್ದು, ನೀವು ಆರಿಸಲ್ಪಡಬೇಕು, ಪ್ರತಿಷ್ಠಲ್ಪಡಬೇಕು. ನಾವೆಲ್ಲೂ ಕೂಡ ಮೊಣಕಾಲಾಕಿ, ಅಪ್ಪ ದೇವರೇ, ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ
ನಾವು ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಕೊಟ್ಟವರಾಗಿರಬೇಕು. ನಮ್ಮ ಡಾಟಾ ಪ್ಯಾಕ್ ಎಲ್ಲ ನಿನಗೆ ಗೊತ್ತಿದೆಯಪ್ಪ, ನಾವು ಯಾರು ಅಂತ ನೀನು ತಿಳಿದಿದೆಯಾ ಕರ್ತಾನೆ. ನಮ್ಮನ್ನು ನೀನು ಆರಿಸಿಕೊಂಡದ್ದು ಪ್ರತಿಷ್ಠಿಸುವುದಕ್ಕಾಗಿ, ಅದಕ್ಕೆ ನಾವು ನಮ್ಮನ್ನು ಸಮರ್ಪಿಸಿಕೊಡುತ್ತಿದ್ದೇವೆ. ನಿನಗೆ ಅಸಹ್ಯ ಭಾವಗಳು 7, ಆ ಗುಣಗಳು ನಮ್ಮಲ್ಲಿ ಬರಬಾರದು ಕರ್ತಾನೆ. ಏಲಿಯಾಬನನ್ನು ನೋಡುವಾಗ ಸಮುವೇಲನು ಇವನೇ ಎಂದು ತೀರ್ಮಾನಿಸಿದ. ಆದರೆ ನೀನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ದಾವೀದನು ಅಂತೇಳಿ ನೀನು ದಾವೀದನನ್ನು ಆರಿಸಿಕೊಂಡೆಪ್ಪ. ಚಿಕ್ಕವನಾಗಿದ್ದನು, ಕುರಿ ಮೇಯಿಸುವನಾಗಿದ್ದನು, ವಯಸ್ಸಿನಲ್ಲಿ ಕೂಡ ಕರ್ತನೆ ಅವನು ಕರ್ತನೆ ಯೌವನಸ್ಥನಾಗಿದ್ದನು ಅಷ್ಟೇ ಹೊರತು ಅವನಿಗೆ ಯಾವುದೇ ವಿಧವಾದ ಶಕ್ತಿ ಸಾಮರ್ಥ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ಅವನ ಬಳಿ ಇದ್ದಂಥ ಬಲ ಶಕ್ತಿಯನ್ನು ನೀನು ಕಂಡು, ಅವನಿದ್ದಲ್ಲಿ ಇದ್ದಂಥ ಸಮರ್ಪಣೆಯನ್ನು ಕಂಡು, ನನ್ನ ಕಾರ್ಯವನ್ನೆಲ್ಲ, ನನ್ನ ಉದ್ದೇಶವನ್ನೆಲ್ಲ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸು ಅಂತೇಳಿ ಕುರಿ ಕಾಯುವಂಥ ದಾವೀದನನ್ನು ನೀನು ಅರಸನಾಗಿ ಮಾಡಿದೆ. ಅದೇ ರೀತಿಯಾಗಿ ರಾಜ್ಯ ಸೌಲನ ಗುಣ ಅವಿಧೇಯತೆ. ನಿನ್ನ ಮಾತು ನಾವು ನೋಡುತ್ತೇವೆ ಕರ್ತನೆ. ನೀನು ವಿಧೇಯತೆಯನ್ನು ಮೆಚ್ಚುವಷ್ಟು ಬೇರೆ ಯಾವುದನ್ನು ಮೆಚ್ಚುವವನಲ್ಲ. ಸೌಲನು ಅವಿಧೇಯತೆಯಿಂದ ರಾಜನ ಗುಣವನ್ನು ಕಳೆದುಕೊಂಡನು. ಗೆಹಜಿ ಹಣದಾಸೆಯಿಂದ ನಾಮಾನಿಗಿದ್ದ ಕುಷ್ಠವನ್ನು ಅವನು ಪಡೆದನಪ್ಪ. ನೆನೆಸಿಕೊಳ್ಳುತ್ತಿದ್ದೇವೆ ಕರ್ತನೆ. ಇವತ್ತು ನಾವು ಆ ದುರಾಭಿಪ್ರಾಯಗಳು ನಮ್ಮಲ್ಲಿ ಬರದಂತೆ, ದುಷ್ಟ ಸ್ವಭಾವಗಳು ನಮ್ಮನ್ನು ಶರೀರದಲ್ಲಿ ಇರದಂತೆ, ದುರಭ್ಯಾಸಗಳು ನಮ್ಮಲ್ಲಿ ಇರದಂತೆ, ನಮ್ಮ ಶರೀರ ನಮ್ಮ ಹೃದಯ ಎರಡನ್ನೂ ನಾನು ನಿನಗೆ ಎಚ್ಚರಿಸುವುದಕ್ಕೆ ಇವತ್ತು ಯಾವ ವೈದ್ಯರಿಂದನೂ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸೆಂಬ ಆ ಹೃದಯವನ್ನು, ಎದೆಯನ್ನು ಕಂಡುಹಿಡಿದಾರೆಪ್ಪ, ಆದರೆ ಮನಸ್ಸೆಂಬ ಹೃದಯವನ್ನು ಇವತ್ತು ಯಾರು ಕಂಡುಹಿಡಿದಿಲ್ಲ ಕರ್ತನೆ. ಆ ಹೃದಯವು ನಿನಗೆ ಬೇಕಾಗಿದೆ. ನಾವು ಪ್ರತಿಷ್ಠಿಸಲ್ಪಟ್ಟವರಾಗಿ ಕಾಣಲ್ಪಡಬೇಕು ಅಂದರೆ ನಾವೇನೇನು ಮಾಡಬೇಕು? ನಿನಗೆ ಮೆಚ್ಚುಗೆಯಾಗಿ ನಡಬೇಕು. ನಿನ್ನ ಉದ್ದೇಶವನ್ನು, ನಿನ್ನ ಇಷ್ಟವನ್ನು ನೆರವೇರಿಸುವರಾಗಿ, ನಿನ್ನ ಚಿತ್ತಾನುಸಾರಿಗೆ ಬದುಕುವರಾಗಿರಬೇಕೆಂದು ಹೇಳಿ ನಮಗೆ ವಾಕ್ಯದಿಂದ ಬಲಪಡಿಸಿದ್ದೆ. ಈ ವಾಕ್ಯ ಗೋಪಿಸಿಕೊಟ್ಟವರಾಗಿ ನಾವು ಬದುಕುವುದಕ್ಕೆ ಕೃಪೆ ಮಾಡಲು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಈ ವಾಕ್ಯದ ಆಶೀರ್ವಾದ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತೇನೆ. ಇವತ್ತೇ ಕರ್ತನೆ, ಇವರೆಲ್ಲರೂ ಕೂಡ ಕರ್ತನೆ ಆರಿಸಿಕೊಳ್ಳಲ್ಪಟ್ಟವರಾಗಿರಬೇಕು. ಇವರೆಲ್ಲರೂ ಕೂಡ ಕರ್ತನೆ ಪ್ರತಿಷ್ಠಿಸಲ್ಪಟ್ಟವರಾಗಿರಬೇಕು. ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು, ಆನ್ಲೈನ್ ಮೂಲಕ, ಯೂಟ್ಯೂಬ್ ಮೂಲಕ ಕೇಳುವಂತ ಪ್ರತಿಯೊಬ್ಬರಿಗೂ ಕರ್ತನೆ ನಾವು ಯಾರಾಗಿದ್ದೇವೆ, ಇವತ್ತು ದೇವರ ಬಳಿ ನಮ್ಮನ್ನು ಸ್ಕ್ಯಾನ್ ಮಾಡಿದಾಗ ನಾವು ಯಾವ ರಿಪೋರ್ಟ್ ಹೋಗ್ತಾ ಇದೆ, ನಮ್ಮ ಶರೀರ ನಮ್ಮ ಹೃದಯ ಎರಡು ದೇವರಿಗೆ ಕೊಟ್ಟಿದ್ದೇವೆಂಬ ತಿಳಿದವರಾಗಿ, ಪರೀಕ್ಷಿಸಿಕೊಂಡವರಾಗಿ, ಪರಿಶೀಲಿಸಿಕೊಂಡವರಾಗಿ. ಯಾಕೆಂದರೆ ನೀನು ಪರಿಶುದ್ಧ ಮಂದಿರದಲ್ಲಿದ್ಯಾ, ನಿನ್ನ ಕಣ್ಣುಗಳು ಮಾನವರನ್ನು ನೋಡ್ತಾ ಇದೆ, ನೀನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಿದ್ದೀಯ. ಒಳ್ಳೆಯವನು ಒಬ್ಬನಾದರೂ ಇಲ್ಲ ಎಂದು ನಾವು ನೋಡುತ್ತೇವಪ್ಪ. ನಾವು ಒಳ್ಳೆಯವರಾಗುವಂತ ಕೃಪೆ ಮಾಡಿದ್ದೇವೆ. ನಮ್ಮಲ್ಲಿ ಯಾವುದೇ ದುರಾಭಿಪ್ರಾಯಗಳಿಂದ ನಾವು ಬೇಡಿಕೊಂಡದ್ದು ಅದು ಬೇಡದವರಾಗಿದೆ ಕೃಪೆ. ನಾವು ಒಳ್ಳೆಯದನ್ನೇ ಮಾಡುವರಾಗಿ, ಒಳ್ಳೆಯದನ್ನು ಬೇಡುವರಾಗಿ, ಸರ್ವಶಕ್ತನ ಬಳಿಯಲ್ಲಿ ನಿಂತುಕೊಳ್ಳುವಂತೆ ಕೃಪೆ ಮಾಡು. ಒಳ್ಳೆ ಅಭಿಪ್ರಾಯವನ್ನು ಕೊಡು. ನಿನ್ನ ಚಿತ್ತಾನುಸಾರ ಅರಿತುಕೊಳ್ಳುವಂತೆ ಕೃಪೆ ಮಾಡು. ನಿನ್ನ ಉದ್ದೇಶವನ್ನು ನೆರವೇರಿಸುವವರಾಗಿ ಮಾರ್ಪಡು. ಆರಿಸಲ್ಪಟ್ಟವರಾಗಿ ಮಾರ್ಪಡಿಸು. ಪ್ರತಿಷ್ಠಿಸಲ್ಪಟ್ಟವರಾಗಿ ನಮ್ಮನ್ನು ಮಾರ್ಪಡಿಸು. ಒಪ್ಪಿಸಿಕೊಡುತ್ತೇವೆ, ಸಮರ್ಪಿಸಿಕೊಡುತ್ತೇವೆ. ವಿಶೇಷ ಕೃಪೆಯಿಂದ ತುಂಬಿಸು. ಒಂದು ವೇಳೆ ನಾವು ಯಾವುದಾದ್ರೂ ಕೊರತೆಗಳಿದ್ದರೆ ನಮ್ಮಲ್ಲಿ ತೆಗೆದುಹಾಕು ಕರ್ತನೆ. ನಾವು ಬೇಡಿಕೊಳ್ಳೋದ್ರೆ ಏನಾದ್ರು ತಪ್ಪಿದ್ದರೆ, ಅಪರಾಧಗಳಿದ್ದರೆ ನಮ್ಮನ್ನು ಕ್ಷಮಿಸು. ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಬಂದಂಥ ದೇವಾದಿ ದೇವನ ಬಳಿ ನಾವು ಬೇಡಿಕೊಳ್ಳುತ್ತಿದ್ದೇವೆ. ನೆಕ್ಸ್ಟ್ ನಿನ್ನ ನ್ಯಾಯಾಧಿಪತಿಯಾಗಿ ಬರಲಿದ್ಯಪ್ಪ. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಸಿದ್ಧತೆ ಉಳ್ಳವರಾಗಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಡಿಯ ಸೌಭಾಗ್ಯದಲ್ಲಿ ಸೇರುವ ಆ ಮಾತನ್ನ ನಾವು ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನ ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್. ಹಲ್ಲೆಲೂಯಾ.